ಒಂದು ದಿಮ್ಮಿನ ಬಲ್ಲಿ ಕುಂಡ್ರಾಗಿ ನೋಡ್ರಿ ಎಲ್ಲಾರು ತೆಳಗ್ ಹೊಂಟ್ರಿ ಹೇಳದತ್ತ. ಹೌದ್ ಹೌದು. ನಿನ್ನ ಬಲ್ಲಿ ಕೆಪಾಸಿಟಿ ಇತ್ತಂದ್ರ ಇಲ್ಲೇ ನನ್ನ ಮಗ್ಗಲ ಕುಂಡ್ರ ನಾನು ಟೇಜ್ ಬಿಟ್ಟು ಇಳಿದಿಲ್ಲ, ನೀನು ಟೇಜ್ ಬಿಟ್ಟು ಇಳಿದಿಲ್ಲ. ಹೌದು. ಇವತ್ತು ರಾತ್ರಿ ಹೊತ್ತಲ್ಲ, ಹತ್ತು ಕಾರ್ತಿ ಏನು ತಿಳಿದಿದ್ದ ನನ್ನ ಉತ್ನಾಳ ಮಾಮ ಅದಾನ, ಉತ್ನಾಳ ಮಾಮ ಇವ ಬತ್ತಿ ಏರ್ಸೆ ಬತ್ತಿ. ಅದಕ್ಕೆ ಹೇಳ್ಯಾರಿ ಏನ್ರಿಪ್ಪ ಅವನಂತಿ ಯಾವ ಮಂಗಳಾರ್ತತಲ್ಲ ಅವನಿಗೆ ರೊಕ್ಕನೇ ಕೊಡ್ಬೇಡ್ರಿ, ಬೇಕಾಲ್ ತಂದ ನಡಿ ನೀವು. ಏ ಮಳ್ಳಿ ಮಳ್ಳಿ ಬಂಟು ಹೇಳುದು. ಏ ಪಿಂಟು ಇಲ್ಲಿ ಬಾಯಿಲಿ ಗಡಸರ್ಗತ್ತೆ ಮಾಮನ ಮಗನ ಕೂತ್ ನೋಡ. ಈಗ ಗುರ್ತದ ಮಾಮ ಗೂಟ ಹೊಡಿತಾನ ಎದ್ಬೇಕು, ಬಾಯಿಲಿ ಕುಂಡ್ರ ಬಾಯಿ ಗಡಿಸಿದ್ರ ನಿನ್ನ ಟಾಕಿ ಬಿಡಿಸ್ತೀನಿ ಟಾಕಿ. ಗಾಳಿ ಬಿಡ್ಬೇಕಂದ್ರೆ ಫ್ಯಾನ್ ಹಚ್ಚು, ಚಾ ತಲವಾಗಿತ್ತಂದ್ರೆ ಗ್ಯಾಸ್ ಹಚ್ಚು, ಹಾಡ್ಕಿ ಕೇಳ್ಬೇಕಂದ್ರ ನಮ್ಮ ಉತ್ನಾಳ ಪರಸೋಣ. ನನ್ನ ಎದುರಿಗೆ ನನ್ನ ಲೈಫ್ನಾಗ ನಾ ಅಂತ ಬಂದವಾಗ ಯಾವನು ಮುಂದಕ್ಕೆ ಬಿಟ್ಟಿಲ್ಲ. ಇವ ಆಳಿಗೆ ಪಿಂಟು 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 ಇವ ಪಿಂಟು ಅಲ್ಲಿ ಇವ ಚಿಂಟು ಮೊದಲೇ ಹೇಳಿದ ಹಿಂದೊಂದು ಪಳೆದ ಇವನಿಗೆ ಇವ ಅಂದ ಏನಂದ ಅಂತ ಕೇಳಿದ್ರ, ನಾನಂದ್ರಿ ನಿಮ್ಮಂತವ್ರು ಸಲುವಾಗಿ ಹಗಲ ಡ್ಯೂಟಿಗೆ ಹೆಚ್ಚು ಅಡ್ಡಾಡ್ತೀವಿ, ನೀವು ರಾತ್ರಿ 10 ತನ ಆಲಿ ಊರಾಗ ಹಾಡಿಕೆ ಹೇಳಿ ನೀವೆಲ್ಲರೂ ಕೇಳಿರಿ. ಎಲ್ಲಿ ಅದಪ್ಪ ಹಗಲ್ ಡ್ಯೂಟಿಗೆ ಇರ್ಲಿ ನಾ ಹೇಳ್ತೀನಿ ನಿನಗ. ನಾ ಎದ್ದ ತೆಳಗ್ ಹೋದ ಕೂಡಲೇ ಒಂದು ಮಾತು ಹೇಳ್ದವ. ನಾ ಎದ್ದ ತೆಳಗ್ ಹೊಂಟ ಕೂಡಲೇ ಏನಂದ, ಒಂದು ದಿಮ್ಮಿನ ಬಲ್ಲಿ ಕುಂಡ್ರಾಗಿ ನೋಡ್ರಿ ಎಲ್ಲಾರು ತೆಳಗ್ ಹೊಂಟ್ರಿ ಹೇಳದತ್ತ. ಹೌದ್ ಹೌದು. ನಿನ್ನ ಬಲ್ಲಿ ಕೆಪಾಸಿಟಿ ಇತ್ತಂದ್ರ ಇಲ್ಲೇ ನನ್ನ ಮಗ್ಗಲ ಕುಂಡ್ರ ನಾನು ಟೇಜ್ ಬಿಟ್ಟು ಇಳಿದಿಲ್ಲ, ನೀನು ಟೇಜ್ ಬಿಟ್ಟು ಇಳಿದಿಲ್ಲ. ಇವತ್ತು ರಾತ್ರಿ ಹೊತ್ತಲ್ಲ, ಹತ್ತು ಕಾರ್ತಿ ಏನು ತಿಳಿದಿದ್ದಿ ನನ್ನ ಉತ್ನಾಳ ಮಾಮ ಅದಾನ, ಉತ್ನಾಳ ಮಾಮ ಇವ ಬತ್ತಿ ಏರ್ಸೆ ಬತ್ತಿ. ಅದಕ್ಕೆ ಹೇಳ್ಯಾರಿ ಏನ್ ಹೇಳ್ಯಾರಪ್ಪ, ಶರಣಿಯರಲ್ಲಿ ಉತ್ತಮ ಶರಣಿ ಅಂದು ಕೀರ್ತಿ ಸಾರಿತು ಅಕ್ಕ ಮಹಾದೇವರ ವಚನ. ಭಗವಂತನ ನಂಬಿ ಕುರಿ ಹಿಕ್ಕಿಯಲ್ಲಿ ಶಿವನ ಕಂಡನು ಭಕ್ತ ಗೊಲ್ಲಾಳ ಶರಣ. ದೇಶದ ಸಲುವಾಗಿ ಹೋರಾಟ ಮಾಡಿ ಪ್ರಾಣ ತ್ಯಜಿಸನೋ ಕರ್ನಾಟಕದ ಹುಲಿ ಸಂಗೊಳ್ಳಿ ರಾಯಣ್ಣ. ಹೌದ್ ಹೌದ್ ಹೌದು. ಆಳಿಗೆ ಪಿಂಟು 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 ಚಾದ ಕಪ್ಪೆತ್ತಲ್ತೋ ಪಿಂಟು, ನಿನಗೆ ನಾನು ಜೋಡಿ ವಾದ ಮಾಡ್ತೀವಿ. ಇನ್ನು ಪದ ಹಾಡಿದ ಮಗಳ ಕುಂಡ್ರ ಮಗಲ ಮಾಡುದ ಒಳಕಲ್ ಪೂಜೆ. ಆರತಿ ಮಾಡೋ ಹಲೋ, 2 ಮಂದಿ ಜರ ರಾತ್ರಿ 9 ತನಕ ಹಾಡಲಿಲ್ಲ. ಇಲ್ಲಿ ನಾವು ಫೋಕಸ್ ಹಚ್ತೇವೆ, 1 ರೂಪಾಯಿ ಕೊಡಲ್ಲ. ಯಾವ ಪಂಚ್ ಕಮಿಟಿ ಹೇಳಿ ಯಾರು ಹೇಳಿ 1 ರೂಪಾಯಿ ಕೊಡಲ್ಲ. ಪಿಂಟು ಮಾರಾಗಿ ಬಿ ಹೇಳ್ತಾ, ಇವರು ಪರಸೋಗಿ ಬಿ ಹೇಳ್ತಾ. ಮತ್ ನೀವು ನಮ್ಗೆ ಮೈಕ್ ತರ್ಲಿಕ್ಕೆ ನೀವು ಹಚ್ಚಿರಿ. ಒಂದು ವಿಷಯ ಯಾಕ ನಾವು ಬಿ ಅಡಿಕೆ ಮಾಡ್ತಾವ. ಒಂದು ವಿಷಯ ನೀವು ಮೈಕ್ ತರ್ಲಿಕ್ಕೆ ಹಚ್ಚಿರಿ. ನೀವು ಬಿ ನಮ್ಮ ಹನುಮಂತ ಗೌಡ್ರದು ಚಿಕ್ಕ ಮಕ್ಳಿದ್ರಿ. ರಾತ್ರಿ 9 ತನಕ ಹಾಡ್ಲಿಲ್ಲ, 1 ರೂಪಾಯಿ ಕೊಡಲ್ಲ. ನಮ್ಮ ಊರ ಒಬ್ರು ಹೋದ್ರು ಬಿ ಹರ್ಕತ್ತಿಲ್ಲ. ಖರೆ ನಿಮ್ಗೆ 1 ರೂಪಾಯಿ ಕೊಡಲ್ಲ. ಇಲ್ಲ 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 ಇರ್ಲಿ ಅಣ್ಣವ್ರಂದ್ರ ಅವ್ರ 9 ತನ ಅಣ್ಣರ ನೀವು ದಾಂಧೆ ಮಾಡ್ಬೇಡ್ರಿ, ಶಾಂತಾರ್ 9 ತನ ಹಾಡ್ಬೇಕು ಅಂದ್ರೆ ರೊಕ್ಕ ಕೊಡ್ತೀವಿ, ಇರ್ಲಿಕ್ಕಂದ್ರೆ ರೊಕ್ಕ ಕೊಡಂಗಿಲ್ಲ ಅಂತ ಹೇಳ್ಯಾರ. ನಂದೊಂದು ವಿನಂತಿ ಹಿಂಗದ. ಏನ್ರಿಪ್ಪ ಅವನಂತಿ ಯಾವ ಮಂಗಳಾರ್ತತನ ಅವನಿಗೆ ರೊಕ್ಕನೇ ಕೊಡ್ಬೇಡ್ರಿ, ಬೇಕಾಲ್ ತಂದ ನಡಿ ನೀವು. ಏ ಮಳ್ಳಿ ಬಂಟು ಹೇಳುದು. ಏ ಪಿಂಟು ಇಲ್ಲಿ ಬಾಯಿಲಿ ಗಡಸರ್ಗತ್ತೆ ಮಾಮನ ಮಗನ ಕೂತ್ ನೋಡ. ಈಗ ಗುರ್ತದ ಮಾಮ ಗೂಟ ಹೊಡಿತಾನ ಎದ್ಬೇಕು, ಬಾಯಿಲಿ ಕುಂಡ್ರ ಬಾಯಿ ಗಡಿಸಿದ್ರ ನಿನ್ನ ಟಾಕಿ ಬಿಡಿಸ್ತೀನಿ ಟಾಕಿ. ಏನು ತಿಳಿದಿ ನನ್ನ ನಾವು ಮಾತಾಡುವಂತ ಮಾತಿನೊಳಗೆ ರಸ ಇತ್ತು ಗಂಧ ಇತ್ತು ಅಂದ್ರೆ ಹೆಂಗ ಆಗ್ತತಿ ಯಾವಾರ ಅಂತ ಕೇಳಿದ್ರ ಹೆಂಗ ಆಗ್ತೈತ್ರಿ? ಮಾವಿನ ಮರದೊಳಗಿಂದ ಜೇನು ಬಿಡಿಸ್ಕೊಂಡು ತಿಂದಂಗ ಆಗ್ತತಿ ರುಚಿದಿಂದ. ನಾವು ಮಾತಾಡ್ತಕ್ಕಂತ ಮಾತಿನೊಳಗೆ ಗಂಧ ಇರ್ಲಿಕ್ಕಂದ್ರೆ ಏನಾಗ್ತೈತ್ರಿ? ಹೆಂಗ ಆಗ್ತತಿ ಯಾವಾರಪ್ಪ ಅಂತ ಕೇಳಿದ್ರ ಹೆಂಗ ಆಗ್ತೈತ್ರಿಪ್ಪ? ಕಲ್ಯಾಣ ಜೇನು ಬಿಡಿಸ್ಕೊಂಡು ತಿಂದ ಗಂಟಲಕ್ಕೆ ಅವ್ರಕೊಂಡಂಗ ಆಗ್ತತಿ. ಕರ 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 ಗಂಟ್ಲಕ್ಕೆ ಅವ್ರ. ಅದಕ್ಕೆ ಹೇಳ್ತಾರ ಮಹಾತ್ಮರು, ಏನತ್ರಿ? ಜ್ಞಾನಿ ಜ್ಞಾನಿ ಮಿಲಾತೋದೋ ಭಾತ ದಾತ, ಕುತ್ತೆ ಮಿಲಾತೋದೋ ದಾತ. ಹೌದು. ಗದ್ದೆ ಮಿಲಾತೋದೋ ಲಾತ ಅಂತ ಹೇಳ್ಯಾರ. ಹಿಂಗ್ ಹೇಳಿದ್ರಿ ಏನ್ರಿಪ್ಪ ಇದು? ಲಾತ ದಾತ
ಮನುಷ್ಯರು ಶಾಣ್ಯರು ಜ್ಞಾನಿಗಳ ಕೂಡಿದ್ರಂದ್ರ ಹಾ 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 ಏನಾಗ್ತೈತ್ರಿ ಹೇಳೋದು ಕೇಳೋದು ಎರಡು ಮಾತಾಗ್ತಾವ ಹಾ ಹಾ ಹಿತನುಡಿಗಳಾಗ್ತಾವ ಎರಡು ಆಗ್ತಾವ. ಹಾ ಹಾ ಇನ್ನು ಕುತ್ತೇಶ ಕುತ್ತೆ ಮಿಲಾತು ಇದು ಹೆಂಗ್ರಿಪ್ಪ ಕುತ್ತೇಸೆ ಕುತ್ತೆ ಮೇಲತ್ತು ಆಚೆ ಕಡೆ ಓಣ್ಯಾನ ನಾಯಿ ಹಾ ಹಾ ಈಚೆ ಕಡೆ ಓಣಿಗೆ ಬತ್ತಂದ್ರ ಬತ್ತಂದ್ರ ಅದು ಜೀವಂತ ಹೋಗ್ತಿತ್ತು ಅದ್ರ ಹೆಣ ಹೋಗ್ತಿತ್ತು ಭರವಸೆ ಇಲ್ಲ ಅಂತ ಮಹಾತ್ಮ ಹೇಳ್ತಾರೆ. ಇದು ನಾಯಿಗಳ ಕೆಲಸ. ಇದು ನಾಯಿಗಳ ಕೆಲಸ. ಹೌದು ಹೌದು. ಇನ್ನ ಹಾ ಹಾ ಗದ್ದೇಶ ಗದ್ದೆ ಮಿಲಾತು ಇದು ಹೆಂಗ್ರಿಪ್ಪ ಗದ್ದೇಶ ಗದ್ದೆ ಮೇಲತ್ತು ಕತ್ತಿಗೆ ಜೋಡ್ ಬಂದ ಕತ್ತಿ ಕೂಡ್ತಂದ್ರ ಹಾ 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 ಕಾಲ ಹಾರಿಸಿ ಅವ್ರು ಲತ್ತಿನ ಕೊಡ್ಬೇಕಾದ ಕರೆ ಸುಖ ಅನ್ನೋದು ಈ ಕತ್ತಿ ಬಲಿ ಸಿಗುದಿಲ್ಲ ಅಂತ ಹೇಳಿ. ಕತ್ತಿಗೋಳ ಬಲಿ ಸಿಗುವುದಿಲ್ಲ ಅಂತ ಹೇಳ್ತಾರ. ಇವತ್ತಿನ ದಿವಸ ಹಾ ಹಾ ಆಳಿಗಿದ ಒಂದ ಹಾ ಹಾ ಕತ್ತಿ ಕತ್ತಿ ಉತ್ತನಾಳದ ಒಂದು ಕತ್ತಿ ಆಗಬಾರ್ದ. ಹಾ ಹಾ ಹಿಂಗ್ ಕತ್ತಿಗೋಳ ಆಗ್ಬಾಡ್ರಿ. ಎರಡು ಇವು ಕತ್ತಿಗಳಾಗಬಾರ್ದ. ಹೌದು ಹೌದು. ಮಾನವ ಮನುಷ್ಯರಾಗಿ ವಾದಗಳನ್ನ ಮಾಡಬೇಕಾಗ್ಯದ. ಹೌದು ಹೌದು. ನೋಡ್ರಿ ಪುಣ್ಯಾತ್ಮರೇ, ಹಾ ಹಾ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಇಲ್ಲ ನೇರವಾಗಿ ನಾನು ವಿಷಯದಾಗಿ ಇಳಿದು ಮಾತು ಹೇಳೋದು ಇವತ್ತು ಅವನು ಜೋಡಿ. ಹಾ ಹಾ ಅವನಿಗೆ ಒಂದು ಪ್ರಶ್ನೆ ಕೇಳಿದಿನ. ಏನಂತ ಕೇಳಿದ್ರಿಪ್ಪ? ಇವ್ರು ಹೆಂಗ್ ಹೋಗ್ತಾರ ನೋಡಿ, ಇವ್ರಿಬ್ರು ಜಾಮೀನ್ದಾಗಿ ಬಿಡಿಸ್ಕೊಂಡ್ ಬಂದಂಗಾಗ್ಯಾರ. ಹಾ 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 ಜಾಮೀನ್ದಾಗಿ ಬಿಡಿಸ್ಕೊಂಡ್ ಬಂದವ್ರಾಗ ಯಾರು ಇವರು? ಇವು ಎರಡು ನನ್ನ ಹೋರಿ ಕರ್ಗಳು ಇವು. ಹಾ 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 ಅದು ಯಾನ್ ತಲೆಯಾಗ ತುಂಬಿ ತಗೊಂಡ ನಾವು ಬಂದಾನ. ಇಲ್ಲಿ ಒಂದು ಸಿದ್ಧಾಟಿಗೆ ಒಳಗೆ ನಾ ಪ್ರಶ್ನೆ ಕೇಳಿದ ಅವನಿಗೆ. ಯಾನಂತ ಕೇಳಿದ್ರಿಪ್ಪ? ಕೊಂತುಬಾಯಿ ಆರತಿ ಮಾಡಿ ಆರತಿ ತರೋದು ಸ್ವಲ್ಪ ತಡ ಆಗಿದ್ದಕ್ಕ ಹಾ ಹಾ ಬಿಳಿಯಾಣಿಸಿದ್ದ ಮನೆ ಬಿಟ್ಟು ಹೊರಗೆ ಹಾಕದ ಇದು ಹಿಂಗ ಮಾಡೋದು ಸರಿ ಆಗಂಗಿಲ್ಲ ಅಂತಕ್ಕಂತ ಮಾತನ್ನ ನಾ ಹೇಳ್ದಕ್ಕಾರ ಹಾ 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 ಅವ ಅಂದ. ಯಾನಂದ್ರಿ? ಅದನ್ನ ನಾ ಹೇಳಿದಿಟ್ಟು ಕರೆ ಇತ್ತು, ಹಾ ಅಲ್ಲಂದ್ರೆ ಅದ್ರ ಉತ್ತರ ನೀ ಬಿಡಿಸ್ಬೇಕಾಗಿತ್ತು ಅಂತ ಹೇಳ ನೀವೆಲ್ಲರೂ ಕೇಳಿರಿ. ಅಂದಾನ ಇಲ್ರಿ? ಅಂದಾನ. ನಾನು ಒಂದು ಮಾತು ಕೊಟ್ಟಿದ್ದೆ ನಿಮಗ. ಏನ್ರಿಪ್ಪ? ಈ ದಯವಿಟ್ಟು ತಾಳಿ ಹೊಡೆಯಂಗ ಉತ್ತರ ಹೇಳಿ ಈ ಊರಂದ ಕಡೆ ಹೋಗ್ತೀರಿ ಅಂತ ಹೇಳಿ ಅಲ್ಲಿ ತರ ಆರ್ತನೆ ಮಾಡೋದು ತಂದಿರ ಇಲ್ರಿ? ಅವ್ರಿಗತ್ತೆ ಮುಚ್ಚಿಟ್ಟು ಹೋಗವ್ರಲ್ಲ ನಾವು. ನಾ ನಿನಗತ್ತೆ ಮುಚ್ಚಿಟ್ಟು ಮಾತು ಹೇಳೋದಿಲ್ಲ. ಹೌದು ಹೌದು. ನನಗೆ ಸ್ಪಷ್ಟವಾಗಿ ಬರಂಗಿಲ್ಲ. ನನಗೆ ಇಟ್ಟೇ ಬರ್ತದೆ, ಇದ್ರ ಹೊರತ ನನಗೆ ಬರಂಗಿಲ್ಲ ಅಂತೇಳಿ ಸಭಾದಾಗ ನಿಂತು ನನ್ನ ಮಗನಾಗ ಕೈ ಹಾಕು ಹೋಗ್ತದ ಸುಮ್ಮ ಇಲ್ಲಿ ನಡೆದಿಲ್ಲ. ನಡೀದಿಲ್ಲ ಇದು. ನಡೆಸಲಿ ನಡೆಸು. ನಾ ಒಂದು ಪ್ರಶ್ನೆ ಕೇಳಿನ ನನಗೆ ಎಷ್ಟು ಕೇಳಿದ್ರಿ? ಹಾ ಏನ್ ಕೇಳಿದ್ರಿ? 3 ಪ್ರಶ್ನೆ ಕೇಳ್ಯಾನವ. ನೋಡ್ರಿ 3. ಇನ್ನೊಂದು 6 ಕೇಳಿದ್ರೆ 9 ಸುದ್ದ ಹಾಕಿದ್ವಲ್ಲ ಹುಚ್ಚಿ. ಇನ್ನ 3. ನಿನಗೆ ಯಾಕೆ ಮಾತಾಡಬೇಡತ್ತಾರ ಮಂದಿ ಸಭಾದಾಗ ಅಂತ ಕೇಳಿದ್ರೆ ಇಂಥದಕ್ಕೆ ಬೇಡತ್ತಾರ. ಹೌದು ಹೌದು ಇಂಥದಕ್ಕೆ ಬೇಡತ್ತಾರ. ನಿನಗ ಯಾಕೆ ಸಭಾದಾಗ ಮಂದಿ ಮಾತಾಡಬೇಡತ್ತಾರ ಅಂದ್ರ ಇದ್ರ ಸಲುವಾಗಿ ನಿನಗ ಮಂದಿ ಮಾತಾಡಬೇಡತ್ತಾರ. 5 ನಿಮಿಷ ಸುಮ್ಮ ಉದಾಲ್ಕ ಇವ ಒತ್ತಿ ಟೈಮ್ ಪಾಸ್ ಮಾಡ್ತಾನತ್ತೆ. ನಿನಗ ಮಾತು ಬಂದ ಹೇಳಿದ್ರ ನಾ ಎಲ್ಲ ದೈವದವ್ರಿಗೆ ವಿನಂತಿ ಮಾಡ್ಕೊಂಡು ನಿನಗೆ ಮಾತಾಡಕ್ ಹಚ್ಚಿದ. ಹೌದು ಹೌದು ಹೌದು. ಪ್ರಶ್ನೆ 3 ಅಲ್ಲ, ಇನ್ನ 6 ಕೇಳ ನನಗ. ಹೌದು 6 ಕೇಳಿದ್ರು ನಿನಗೆ ಉತ್ತರ ರೆಡಿ ಅದ ನನ್ನ ಬಲ್ಲಿ. ಹೌದು ಹೌದು. ಉತ್ತರ ಇಟ್ಕೊಂಡೆ ನೀ ಏನ್ ಮಾಡ್ಲತ್ತಿದಿ? ಫೋಕಸ್ ಬ್ಯಾಟ್ರಿ ಹಿಚ್ಕಾಡ್ ನೋಡ್ಲತ್ತಿದಿ. ನಿನಗ ಟಾರ್ಚ್ ಹೊಡೆದೇ ಬಿಟ್ಟಿದಾನ. ಎಲ್ಲಿ ಪ್ರಶ್ನೆ ಹಾಕ್ತಾನೋದು ಗುರ್ತು ಮಾಡ್ಕೊಂಡು ಈ ಊರಿಗೆ ಬಂದಿದ್ದಾನ. ಹೌದು ಹೌದು. ಇದು ನಿನ್ನ ತಲೆಯಾಗಿರ್ಲಿ. ಇರ್ಲಿ. ನನಗೊಂದು ಪ್ರಶ್ನೆ ಕೇಳಿದ್ರಿ ಅವ. ಏನಂತ ಕೇಳಿದ್ರಿಪ್ಪ? ಎಲ್ಲ 2 ಪ್ರಶ್ನೆ ಹಾಲು ಮತದಾಗ ಕೇಳ್ಯಾನ. ಹಾಲು ಮತದಾಗ 2 ಕೇಳಿ ಒಂದು ಸತ್ಯಭಾಮ ಶ್ರೀಕೃಷ್ಣ ಪರಮಾತ್ಮಂದು ಕೇಳಂದ. ಇದನ್ನ ಬಿಡಿಸಿ ಇದನ್ನ ಅವನು ಜನ ಮೋತಿ ತೋರ್ಸಿದ್ರೆ ಬಾಳ ಹುರುಪಾಕಿನ್ರಿ. ನಾ ಎಲ್ಲಿ ಹೋಗ್ಯಾನವ? ಹೌದು ಹೌದು. ಎಲ್ಲಿ ಅದನ್ನ ಅವನು ತೋಡ್ ಬರೀ ಕಡೆ ಬೈಲಿಗ ಅವನು. ಅವ್ರ ಮ್ಯಾಲ ಅವ್ರು ಒಬ್ಬರ ಕುಂಡ್ರಿಸ್ರಿ ಮಾತಾಡ್ದಂಗ ನಡೀರೋ ಹುಚ್ಕೊಡ್ರಿ. ಹೌದು ಹೌದು. ನನಗತ್ತಾನ ಎಲ್ಲಾರು ಎದ್ದು ಹೋಗ್ಯಾರ ನೋಡ್ರಿ. ಯಾರು ಇಲ್ಲ. ಇಲ್ಲಿ ಯಾರ್ದಾರ ಕಂತಿನ ಹಚ್ಚಿ ನೋಡ್ರಿ ಯಾರಿದಾರ ಇಲ್ಲಿ? ಎಲ್ಲಿ ಯಾರು ಇಲ್ರಿ. ಬ್ಯಾಟ್ರಿ ಹಚ್ಚಿ ಹುಡುಕಾಡಿದ್ರು ಯಾರು ಸಿಗಲ್ಲ. ಮಂದಿಗೆ ಮಾತಾಡ್ತೀರಿ ಅಂದ್ರ ಅದ್ರಂಗ ಗಣಸರ್ಗತಿ ಇರ್ಬೇಕ. ಇದ್ದ ಮಾತು ಹೇಳ್ಬೇಕ. ಹೌದು ಹೌದು. ನೀವದ್ರಿ ಇಸ್ರು ಹೋಗಿ ಜೀಪ್ನಾಗ ಡೊಗ್ಗಿರಿ ನನಗ್ ಕೇಳ್ತೀರಿ ಎಲ್ಲಿ ಹಾದ್ರ? ಹೌದು ಹೌದು ಹೌದು. ನೋಡಪ್ಪ, ನಾ ಉಲ್ಟಾ ವಾದ್ದವಲ್ಲ. ಹೌದು. ನಂದು ನಿಂದು ಜಗಳ ಹೆಂಗ ಆಗ್ಬೇಕಂತ ಕೇಳಿದ್ರ ಎಂತ ಜಗಳ ಆಗ್ಬೇಕ್ರಿ? ಜ್ಞಾನದಾಗೆ ಜಗಳ ನಡಿಬೇಕು. ಹೌದು ಹೌದು ಹೌದು. ಈಗ ಸಾಕಷ್ಟು ಮಂದಿ ಯೂಟ್ಯೂಬ್ ಮುಂದದಾವ ತಿಳ್ಕೊಂಡ ಬಾಯಿಗೆ ಹಿಡಿಸಲಾರ್ದಂಗ ಜಗಳ ಮಾಡ್ಲಾಕತ್ತಾರ ಜಗತ್ತದಾಗ. ತಾವೆಲ್ಲರೂ ನೋಡಿರಿ. ಹೌದು ಹೌದು ಹೌದು. ಬಾಯಿಗೆ ಏನು ಬರ್ತದ ನೋಡ ಅದನ್ನೇ ಬೇಯ್ದಾಡಿ ಜಗಳ ಮಾಡ್ಲಾಕತ್ಯಾರ. ಹೌದು. ನನ್ನ ವಾದ ಇವತ್ತು ಹಿಂಗದ. ಹೆಂಗದ್ರಿಪ್ಪ? ನಿಂದ್ರಿ ಅಣ್ಣರಿಗೆ ಏನ್ರಿ? ಒಂದ್ ಮಿನಿಟ್ ಈ ಕಡೆ ಸರಿ. ಈಗೇನು ಕಂಬಿದ್ರಿ ನಿಮ್ಗೇನು ಕಂಬಿದ್ದ? ಶಾರ್ಟ್ ಕಟ್ ಇಲ್ರಿ ಇದು. ಶಾರ್ಟ್ ಕಟ್ ಅಂದ್ರ 5 ಗಂಟೆಗೆ ಆರ್ತಿ ಅದ್ ನೋಡಿ. ಶಾರ್ಟ್ ಕಟ್ ಅಂದ್ರ ಆರ್ತಿ. ಫೋಕಸ್ ಅಂದ್ರೆ ನಾವು ಬೇಕಾದ ಹೊಡೆಯವರು. ಹೌದು ಹೌದು. ಶಾರ್ಟ್ ಕಟ್ ಅಂದ್ರ ಆರ್ತಿ. ಫೋಕಸ್ ಅಂದ್ರೆ ನಾವು ಬೇಕಾದ ಮತ್ತಲಕ ಸುಮ್ ಕೊಡ್ರು ನೀವು. ಹೌದು ಹೌದು.
ಇನ್ನೊಬ್ರು ಇಲ್ಲ ನೋಡು ಇರ್ಬೇಕು ನೀ ಇಂಥದ್ದು. ನಮಗೆ ಇಂಥವ್ರೇ ಬೇಕು. ಹೌದು ಹೌದು ಹೌದು. ಇರ್ಲಿ, ಹಾ ನನಗ ಪ್ರಶ್ನೆ ಹೆಂಗ ಕೇಳ್ಯಾನ? ಏನ್ ಕೇಳ್ಯಾನ್ರಿಪ್ಪ? ಸತ್ಯಭಾಮ ಸತ್ಯಭಾಮ ಶಕ್ತಿ ಪೂಜೆಗೆ ಕೂತಿದ್ಳು. ಸತ್ಯಭಾಮ ಶಕ್ತಿ ಪೂಜೆಗೆ ಕೂತಾಕರ ಹಾ ಹಾ ಶ್ರೀಕೃಷ್ಣ ಪರಮಾತ್ಮ ಶಾಂತಾರಿ ಅಣ್ಣ ಜನ ದಾಲಿ ಮಾಡ್ಬೇಡಿ. ಸತ್ಯಭಾಮ ಅಂತ ಹೇಳೋದದ. ನಿಕ್ಕೊಂಡ್ರು ದಯವಿಟ್ಟು ನೀವು ದಾಲಿ ಮಾಡಕ್ ಹೋಗ್ಬೇಡ್ರಿ. ಹಾ ಸತ್ಯಭಾಮ ಶಕ್ತಿ ಪೂಜೆಗೆ ಕೂತಿದಳು. ಹೌದು. ಶ್ರೀಕೃಷ್ಣ ಪರಮಾತ್ಮ ಹಾ ಬ್ರಹ್ಮಾಂಡವನ್ನ ಬುಟ್ಟಿಯನ್ನ ಮಾಡಿ ಬ್ರಹ್ಮನ ಮಾಯದ ಕಂದನ ಮಾಡಿ ಕೊರವಂಜಿ ವೇಷ ತೊಟ್ಟು ಸತ್ಯಭಾಮನ ಬಲ್ಯಾಕ ಹೋಗ್ಯಾನ. ಬ್ರಹ್ಮಾಂಡನೇ ಅವ ಬುಟ್ಟಿ ಮಾಡ್ಯಾನಂದ್ರ ಹೌದು ಅವ ಎದರ ಮ್ಯಾಲ ನಿತ್ತಾನ ಅಂತ ಕೇಳ್ಯಾರ. ನೀವೆಲ್ಲರೂ ಕೇಳಿರಿ. ಹೌದು ಹೌದು ಹೌದು. ಅವ ಎದರ ಮ್ಯಾಲ ನಿತ್ತಾನ? ಅವ ನಿತ್ತ ಆ ಒಳಗ ಹೋಗ್ಯಾನ ಅಂತ ಕೇಳನವ. ಸತ್ಯಭಾಮನ ಬಲ್ಲಿ ಹೋಗ್ಯಾನ. ಸತ್ಯಭಾಮನ ಬಲ್ಲಿ ಹೋಗ್ಯಾನ ಅಂತ ಕೇಳ್ಯಾನ. ಹೌದು ಹೌದು. ಈ ಬ್ರಹ್ಮಾಂಡ ಹೊತ್ತುಕೊಂಡು ಯಾರು ನಿತ್ತಾರ? ತಮಗೆಲ್ಲರಿಗೆ ಗುರುತದ. ಸಣ್ಣ ಹುಡುಗರು ಹೇಳ್ತಾರೋ ಇದ್ರ ಪ್ರಶ್ನೆ ನನಗೆ ಕೇಳ್ತೀರಿ. ಈ ಬ್ರಹ್ಮಾಂಡನ ಸೃಷ್ಟಿ ಹೊತ್ತುಕೊಂಡು ನಿತ್ತವನೇ ಆದಿಶೇಷ. ಆದಿಶೇಷ ಸೃಷ್ಟಿ ಹೊತ್ಕೊಂಡ್ ನಿಂತವನೇ ಆದಿಶೇಷ ಅದಾನ. ಈ ಬ್ರಹ್ಮಾಂಡ ಅಂತಕ್ಕಂತ ಬುಟ್ಟಿ ಶ್ರೀಕೃಷ್ಣ ಪರಮಾತ್ಮ ಮಾಡ್ಬೇಕಾರ ಅವ ಎದ್ರ ಮೇಲೆ ನಿಂತಾನ ಅಂತ ಕೇಳಿದ್ರ ಆದಿಶೇಷನ ಮೇಲೆ ನಿಂತಾನ. ಸಭಾದಾಗ ಕೈ ಎತ್ತಿ ಹೇಳ್ತಾರೆ ಪುಣ್ಯಾತ್ಮರಿ. ಹೌದು. ನನಗೆ ನೀ ಹಿಂಗ ಪ್ರಶ್ನೆ ಮಾಡಿದಿ, ನಿನಗೂ ನಾವೊಂದು ಪ್ರಶ್ನೆ ಕೇಳ್ತೀನಿ. ಇದ್ರಾಗೆ ಏನ್ರಿಪ್ಪ? ಇದ್ರಾಗೆ ಏನ್ ಪ್ರಶ್ನೆ ಅದ ಅಂತ ಕೇಳಿದ್ರ ಏನ್ ಪ್ರಶ್ನೆ ಇದ್ರಿಪ್ಪ ಇದ್ರಾಗೆ? ಒಮ್ಮೆ ಪಾರ್ವತಾ ದೇವಿ ಪರಮಾತ್ಮಗ ಆರತಿ ಬೆಳಗುವಂತ ಸಮಯದೊಳಗ, ಹೌದು ಪರಮಾತ್ಮಗ ಪಾರ್ವತಾ ದೇವಿ ಆರತಿ ಬೆಳಗುವಂತ ಸಮಯದೊಳಗ ಏನಾಯ್ತ್ರಿಪ್ಪ? ಈ ಭೂಮಂಡಲನೇ ಆರತಿ ತಾಟ ಮಾಡ್ಯಾಳ. ನೋಡು ನನ್ನ ಪ್ರಶ್ನೆ, ನೀ ಎಲ್ಲಿ ಬಿಡ್ತೀನಿ ನೋಡು ಅಲ್ಲೇ ಬಿಡ್ತೀನಿ ಬಾಣ. ಬಿಟ್ಟ ಸ್ಥಳನೇ ತುಂಬುದು. ಈ ಬ್ರಹ್ಮಾಂಡನೇ ಆರತಿ ತಾಟ ಮಾಡಿ ಸೂರ್ಯ ಚಂದ್ರನ ಜ್ಯೋತಿ ಮಾಡಿ ಏನ್ ಮಾಡ್ಯಾಳು? ಸೂರ್ಯ ಚಂದ್ರನ ಜ್ಯೋತಿ ಮಾಡಿ ಹೌದು ಬ್ರಹ್ಮಾಂಡ ತಾಟ ಮಾಡಿ ಪಾರ್ವತಾ ದೇವಿ ಪರಮಾತ್ಮಗ ಆರತಿ ಬೆಳಗಾಳ. ಹೌದು. ಬ್ರಹ್ಮಾಂಡನೇ ಪಾರ್ವತಾ ದೇವಿ ಆರತಿ ಮಾಡ್ಯಾಳ ಅಂದ್ರ ಹೌದು. ಪಾರ್ವತಾ ದೇವಿ ಎದರ ಮ್ಯಾಲ ನಿತ್ತ ಪರಮಾತ್ಮಗ ಆರತಿ ಮಾಡ್ಯಾಳು? ಚಿಂಟು ಹೇಳು ಚಿಂಟು. ಇನ್ನ ಸೂರ್ಯ ಚಂದ್ರನ ಜ್ಯೋತಿ ಮಾಡ್ಯಾಳ. ಸೂರ್ಯ ಚಂದ್ರನ ಜ್ಯೋತಿ ಮಾಡಿದಂತ ಟೈಮ್ ಒಳಗ ಈ ಭೂಮಂಡಲದಾಗ ಬೆಳಕಾಗಿತ್ತು ಏನು? ಇಲ್ಲೋ. ನಿನ್ನ ಕುಬಿಯದ್ರಿಕೆ ಉತ್ತರ ಮಾಮನ ಕೇಳ. ನಿನ್ನ ಏನು ಹೇಳು? ಇವ ಯಾನು ತಿಳ್ಕೊಂಡಾನ್ರಿ? ಕೆಲವೊಂದು ಮ್ಯಾಳಗಳು ಮಾಡ್ಯಾನಿವ. ಕೆಲವೊಂದು ಮ್ಯಾಳಗಳು ಅದಾವ. ಅವ್ರ ಬಲ್ಯಾಕ ಹೋಗಿ ಚಿಲ್ಲಾರ ಮಾತು ಹೇಳಿ ಅವ್ರ ಹಿಂಗ್ ಮಾಡಿ ಕಡಕಾಗ್ಯಾನ. ನಿನಗೆ ಹೇಳ್ತೀನು, ನೀ 2-3 ಪಳೆದಾಗ ನಾನು ಜೋಡಿ ಕುಡಿದ ಈಗ ಹುಡುಕ್ಯಾಡಿ ಕೂಡಿಸ್ಲಾಕತ್ಯಾರ. ನೋಡಿ ಸೋದ ಮಾಡಿ ಕುಡಿಸ್ಲಾಕತ್ಯಾರ. ಆಳಿಗೆ ಪಿಂಟು ಹಿಂಗೆ ಹೊಡ್ಕೋತ ಹೋಲಾತತಿ. ಮಾಳಿಂಗರಾಯನ ಮಠ ಮನ್ಯಾಗ ಯಾವಾಗ ಮರ್ಯಾದಿನ ನೋಡಿ ಹಚ್ಚಬೇಕಂತ ಮುದ್ದಾಮ ತಳೆ ಹೊಡೆದವ್ರು ಹುಡುಕ್ಯಾಡಿ ಹಚ್ಚಾರ. ಪಿಂಟು ಹೇಳ್ದ ನೀನು. ನೀ ಪ್ರಶ್ನೆಗಳೇನು ಮಾಡಿದ್ ನೋಡ. ಈ ಪ್ರಶ್ನೆ ಮಾಡ್ಲಕತ್ತರ ನೀ ಎಷ್ಟು ದಿವಸ ಆಗ್ಯದ ಹುಚ್ಚಿ? ಎಷ್ಟು ದಿವಸ ಆಗೈತ್ರಿ? ಯೂಟ್ಯೂಬ್ ಮುಂದದ. ಇದನ್ನ 6 ತಿಂಗಳ ಮ್ಯಾಲ ಆಯ್ತು ಪ್ರಶ್ನೆ. ಪ್ರತಿಯೊಂದು ಪಳೆದಾಗ ಇದೇ ಪ್ರಶ್ನೆ. ಇವ್ರು ಬಿಟ್ಟು ಮತ್ತೆ ಯಾರು ಪ್ರಶ್ನೆ ಅದಾವ ಇಲ್ಲಿನ ಬಲ್ಲಿ? ಇಲ್ಲ. ಒಮ್ಮೆ ಯೂಟ್ಯೂಬ್ದಾಗ ಪ್ರಶ್ನೆ ಹೋಯ್ತಂದ್ರ ಶಾಣೆ ಮನುಷ್ಯ ತಿಳ್ಕೊಂಡು ಅದಕ್ಕೆ ತಯಾರು ಮಾಡಿ ಇಟ್ಟಿರ್ತಾನು ಉತ್ತರ. ನೀ ಎಲ್ಲಿ ಹೋದಲ್ಲಿ ಇದನ್ನ ಕೇಳೋದು ನೋಡ್ಕೊಂಡ ನಿನ್ನ ಉತ್ತರಗಳ ರೆಡಿ ಮಾಡ್ಕೊಂಡೆ ತಗೊಂಡು ಬಂದಿದ್ದ ಉತ್ನಾಳ ಮಾಮ. ಇಲ್ಲಿಗೆ ಉತ್ನಾಳ ಮಾಮ. ಹೌದು. ಇಲ್ಲ ಒಂದು ಮಾತು ಕೇಳ್ದ ನನಗ. ಏನತ್ರಿ? ಬೀರ ದೇವರಿಗೆ ಜನಿವಾರದ. ಬೀರ ದೇವರಿಗೆ ಜನಿವಾರದ ಕ್ರಿಯಾ ದೀಕ್ಷಾ ಮತ್ತು ಜ್ಞಾನ ದೀಕ್ಷಾ. ಕ್ರಿಯಾ ದೀಕ್ಷಾ ಮತ್ತು ಜ್ಞಾನ ದೀಕ್ಷಾ. ಈ ಕ್ರಿಯಾ ದೀಕ್ಷಾ ಮತ್ತು ಜ್ಞಾನ ದೀಕ್ಷಾದ ಒಳಗ ಯಾವ ದೀಕ್ಷಾದಿಂದ ಬೀರ ದೇವರಿಗೆ ಜನಿವಾರ ಹಾಕ್ಯಾರ? ಹಾಕದವ್ರ ಹೆಸರ ಏನು? ಇದನ್ನ ಕೇಳನಿಲ್ರಿ. ನೀ 3 ಕೇಳಬೇಡ, ಇನ್ನ 9 ಕೇಳು.
ಬೀರ ದೇವರಿಗೆ ಹೌದು ಜನಿವಾರ ಯಾರು ಹಾಕ್ಯಾರಪ್ಪ ಅಂತ ಕೇಳಿದ್ರ ಯಾರು ಹಾಕ್ಯಾರಿಪ್ಪ? ಗುರು ರೇವಣ ಸಿದ್ಧ. ಸಿದ್ಧ. ಗುರುವ ರೇವಣ ಸಿದ್ಧ ಬೀರ ದೇವರಿಗೆ ಬರೇ ಜನಿವಾರ ಹಾಕಿಲೋ ಹುಚ್ಚು ಪಿಂಟು. ಹಾ ಪ್ರಶ್ನೆ ಕೇಳಾಕರ ಮೊದಲ ಸಂಗಾಟ ಯಾರದಾರ ತಿಳ್ಕೊಂಡು ಪ್ರಶ್ನೆ ಮಾಡ. ಬಾಳ ವಿಚಾರ ಮಾಡಿ ಕೇಳ. ಬೀರ ದೇವರು ಕೊಳ್ಳಾಗ ಲಿಂಗ ದೀಕ್ಷಾ ಕೊಟ್ಟಾನ ಯಾರು? ಗುರು ರೇವಣ ಸಿದ್ಧ ಮುತ್ಯ. ಹೌದು ಲಿಂಗ ದೀಕ್ಷಾ ಕೊಡುವಂತ ಸಮಯದೊಳಗ ಹಾ. ಅವನಿಗೆ ಜನಿವಾರ ಹಾಕಬೇಕಾದ್ರ ಯಾವ ದೀಕ್ಷಾದಿಂದ ಜನಿವಾರ ಹಾಕ್ಯಾನಪ್ಪ ಅಂತ ಕೇಳಿದ್ರ ಹಾ. ಜ್ಞಾನ ದೀಕ್ಷಾದಿಂದ ಗುರು ರೇವಣ ಸಿದ್ಧ ಬೀರ ದೇವರು ಕೊಳ್ಳಾಗ ಜನಿವಾರ ಹಾಕ್ಯಾನ ಅಂತ ಸಮಾಧಾನ ಸಿದ್ಧ ಅದ. ಹೌದು 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 ಜ್ಞಾನ ದೀಕ್ಷಾದಿಂದ. ಹಾ ಹಾ ನೀ ಏನು ಮಾತಾಡ್ಲತ್ತಿದೋ? ಆ ಪಿಂಟು ಪಿಂಟು ಅಲ್ರಿ ಇವ ಚಿಂಟು. ಚಿಂಟು ಅಲ್ಲ ಚಿಂಟು. ನಿನ್ನ ಹೆಸರೇ ಪಿಂಟು. ಪಿಂಟು. ನಿನ್ನ ಕೈಯಾಗ ಹೆಂಗ ನಡೀತದೋ ಚಿಂಟು? ಹಾ ಇನ್ನ ಒಂದು ಪ್ರಶ್ನೆ. ಏನ್ರಿಪ್ಪ ಇನ್ನ ಒಂದು? ನಾ ಚಿಲ್ಲರ ಮಾತು ಒಟ್ಟ ಬಂದೀಗ ಬಂದ್. ಎಷ್ಟು ವಿಷಯ ಅದ ನೋಡ. ಹೌದು ವಿಷಯನೇ ಬಿಡಿಸೋತ ಹೋಗೋದ ಇವತ್ತು. ಹೌದು ಹೌದು ಹೌದು. ನಿನಗೆ ಇನ್ನ ಒಂದು ಪ್ರಶ್ನೆ ನನಗೇನು ಕೇಳದಪ್ಪ ಅಂತ ಕೇಳಿದ್ರ ಏನ್ ಕೇಳೇನ್ರಿಪ್ಪ? ಗುರು ಮಾಳಿಂಗರಾಯ ಹಾ ಹಾ ಶರಣ ಮಾಳಿಂಗರಾಯ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕಾ ಬೀಜಗುಂತಿ ಮಡ್ಡಿ ಮ್ಯಾಲ ಬನ್ನಿಗೆ ಸಾವಿರ ಭಾಗ್ಯದಿಂದ ಕೌಲ ಮಾಡ್ತಿದ್ದ ಶರಣ ಮಾಳಿಂಗರಾಯ. ಹೌದು ಹೌದು ಹೌದು. ಬುಟ್ಟನ ಕೆರೆ ಒಳಗೆ ಒಯ್ದ ಮರಿ ದೊಡ್ಡಿ ಹಾಕಿದ್ದ. ಸಂತಾನ ಕುರಿ ಮೇಯಿಸ್ಕೊಂಡು ಬಂದು ಮಾಳಿಂಗರಾಯ ಹಾ ಹಾ ಬೀಜಗುಂತಿ ಮಡ್ಡಿ ಮ್ಯಾಲ ಬಂದ ಕುರಿ ಹಾ ಹಾ ಕರಿಬಿ ಮರಿ ಬಿಟ್ಟಪ್ಪ ಅಂತಂದ್ರ ತಾಯಿ ಇದ್ದ ಮರಿಗಳೆಲ್ಲ ಹೋಗಿ ತಾಯಿ ಮಲಿಗೆ ಹತ್ತಿದ್ದು. ಉಡುಕ ಮರಿ ಬಂದ ಮಾಳಪ್ಪನ ಮೊಳಕಾಲಿಗೆ ಹಾಯ್ತಿದ್ದು. ಮೊಳಕಾಲಿಗೆ ಹಾಯ್ತಿದ್ದು. ಅವಾಗ ಶರಣ ಮಾಳಿಂಗರಾಯ ಎತ್ತಿ ಹಾ ಹಾ ಮರಿಗೆ ಮುದ್ದ ಕೊಟ್ಟ. ಮುದ್ದೆ ಕೊಟ್ಟು ಬಾಯಿ ನೋಡಿ ಬೆಳೆಸ್ತಿದ್ದ, ಹೊಟ್ಟಿ ನೋಡಿ ಅವಕ್ಕೆ ಊಟ ಹಾಕ್ತಿದ್ದ, ಮಾಡಿಸ್ತಿದ್ದ. ಹೌದು ಹೌದು. ಅಂತ ಮಾಳಿಂಗರಾಯಿಗ ಹಾ ಉಡುಕ ಮರಿ ಕೈಲಾಸ ಕಡೆ ಮುಖ ಮಾಡಿ ಮಾಳಿಂಗರಾಯಿಗ ಹೊರ ಬೇಡ್ಯಾವ. ಏನಂತ ಬೇಡವ್ರಪ್ಪ ಬರುವ? ಪಲ್ಲಕ್ಕೆ ಪದವಿ ಆಗಲಿ, ನೆಲ್ಲಕ್ಕೆ ಬಾನ ಆಗಲಿ, ಹೌದು ಸೂರ್ಯ ಚಂದ್ರ ಇರುವವರೆಗೆ, ನೆಲವಂದ ಗಂಗೆ ಹರಿವರಿಗೆ, ಪಾರೊಂದು ಪೋರಿ ಇರುವವರೆಗೆ, ಹೌದು ಹಳ್ಳಿಗೆ ನಿನ್ನ ಬೆಳಿಗುಡಿ ಹುಟ್ಲಿಪ್ಪ ಮಾಳಪ್ಪ ತಿಳ್ಕೊಂಡ ಆಹಾ. ಉಡುಕ ಮರಿ ಹರಕೆ ಬೇಡ್ಯಾವ. ಹರಕಿ ಕೊಟ್ಟಾವ. ಅಂತ ಹರಕೆ ಕೊಟ್ಟಿರ್ತಕ್ಕಂತ ಮರಿಗಳಿಗೆ ಆಹಾ. ಹಾಲು ಹಳದಾಗ ನೀವು ಹರಿಮರಿ ಹೊಡಿತೀರಿ ಅಂದ್ರೆ ನಿಮ್ಮಲ್ಲಿ ಧರ್ಮ ಐತೋ ಏನ್ ಇಲ್ಲೋ? ಇಲ್ಲೋ ಅಂತ ಕೇಳ್ಯಾನ. ಹೌದು ಹೌದು. ಏನಾದ್ರಿಪ್ಪ ಇದ್ರೊಳಗೆ ಮರ್ಮ ತಿಳಿಸಿ ಹೇಳಬೇಕಾಗೈತೆ ಅವ್ರಿಗೆ. ಇನ್ನ ಒಂದು ಮಾತು ಹೇಳ್ದವ. ಏನ್ ಹೇಳ್ಯಾನ್ರಿ? ಇನ್ನೊಂದು ಮಾತಾ? ಬೀಜಗುಂತಿ ಮಡ್ಡಿ ಮ್ಯಾಲ ಮಾಳಿಂಗರಾಯ ಕುರಿ ಕಟ್ಟತಿದ್ದ. ಹುಚ್ಚದನ ಶಾಣೆದನ್ರಿ. ತಿಳಿದೇ ಇಲ್ರಿ ಅವಾಗ. ಮಾಳಪ್ಪ ಕುರಿ ಕಟ್ಟ್ಯಾನ. ಕಟ್ಟಿಲ್ಲ. ಒಂದ್ ಯಾಟೋ ಕಟ್ಲಾಕ ಬನ್ನಿಗೆ 1000 ಭಾಗ್ಯ. ಬನ್ನಿಗೆ 1000 ಭಾಗ್ಯ ಕುರಿ ದೊಡ್ಡಿ ಮಾಳಪ್ಪ ಹೊಡೆದಾನ. ಹಾಲು ಮತದವ್ರ ಬಲ್ಲಿ ಪವಾರ್ ಎಂತದ ನಿನಗೆ ಗುರುತಿಲ್ಲ ಪಿಂಟು. ಕುರಿ ಕಾಯವ್ರಂದ್ರ ಹುಚ್ಚತ್ತು ತಿಳಿ ಬೇಡ. ಕುರಿ ಕಾಯವ್ರ ಜಗತ್ತಿನಾಗ ಒಂದು ಕೂನ ಉಳಿಸ್ಯಾರ ಕೋರ್ಟಿನಾಗ. ಇಲ್ಲಲ್ಲ ಕೋರ್ಟ್ನಾಗ ಉಳಿಸ್ಯಾರ. ಕೋರ್ಟ್ನೊಳಗ ಈ ನಾವು ನೀವು ಹಾಡಂತಲ್ಲ ಅಲ್ಲ. ಕುರಿ ಕಾಯವ್ರು ಕೋರ್ಟಿನಾಗ ಒಂದು ಕೂನ ಉಳ್ದ ಪುಣ್ಯಾತ್ಮರು. ಹೇಳಂದ್ರೆ ಹೇಳ್ತಾರೆ, ಬ್ಯಾಡ ಅಂದ್ರ ಅಜರಾಮರವಾಗಿ ಉಳಿದದು ಕೋರ್ಟ್ನೊಳಗೆ ಕುರಿ ಕಾಯವ್ರದ್ದು ಏನು ಕೂನ್ ಉಳ್ದ ಅಂತ ಕೇಳಿದ್ರ ಏನ್ ಉಳ್ದವ್ರಿ ಸರ? ಹಾಲು ಮತ ಸಮಾಜದವರು, ನಮ್ಮ ಧರ್ಮದವರು ಯಾವ ಊರಾಗರೆ ಹೋಗಿ ಗೌಡ್ರ ಮುಂದ ಕುಲಕರ್ಣ್ಯರ ಮುಂದೆ ನಿತ್ತರಂದ್ರ ಅವಾಗ ಹಿಂದಕಿನ ಕಾಲ ಬಂದಾಗ ಗೌಡ್ರು ಕುಲಕರ್ಣ್ಯರು ಯಾನತ್ತಿದ್ರಿಪ್ಪ? ಇವು ಚಂತನ ಕುರಿ ಕಾಯ್ತಾವ. ಮಳ್ಳ ಕುರುಬರದಾವ, ಹುಚ್ಚು ಕುರುಬರದಾವ ತಿಳ್ಕೊಂಡ ನಮ್ಮ ಮಂದಿನ ತೆಳಗ ಕುಂದ್ರಸ್ತಿದ್ರಪ್ಪ. ತೆಳಗ ಕುಂದ್ರಿಸಿ ಗೌಡ ಕುಲಕರ್ಣಿ ಕಟ್ಟಿ ಮೇಲೆ ಕೂತ ನ್ಯಾಯ ಮಾಡ್ತಿದ್ರು. ಹೌದು ಹೌದು. ಮುಂದ ಕಾಲಮಾನ ಚೇಂಜ್ ಆಕೋತ ಬತ್ತು. ನಮ್ಮ ಕರ್ನಾಟಕದ ಒಳಗ 5 ವರ್ಷ ಕೆಂಪು ಚುಕ್ಕಿ ಅಂದ್ರೆ ಒಂದು ಕಪ್ಪು ಚುಕ್ಕಿಲಾರ್ದನೆ ಸಿದ್ದರಾಮಯ್ಯ 5 ವರ್ಷ ಗಾದಿ ಏರಿ ಅವ್ರೆಲ್ಲರ ತೆಳಗ ಕುಂಡ್ರಿಸದ. ಹೌದು ಹೌದು. ಕರ್ನಾಟಕದ ಹುಲಿ ಇವ ಹಾಲು ಮತದವನೇ. ಮುಂದೆ 5 ವರ್ಷ ಮುಗದಿಂದ 5 ವರ್ಷ ವಿರೋಧ ಪಕ್ಷದ ನಾಯಕ ಆಗಿ ಮತ್ತೆ ಈಗ 5 ವರ್ಷ ನಡೆಸಬೇಕಂತ ತಿಳ್ಕೊಂಡು ರಾಜಕೀಯ ಒಳಗ ಮುಖ್ಯಮಂತ್ರಿ ಆಗ್ಯಾನ. ಮತ್ತ ಮೂಡ ಹಗರಣ ತಂದ ಅವನ ಪಾಲಿಗೆ ನಿಂದಿರ್ಸ್ಯಾರ. ಅದ್ರಂದು ಮೊನ್ನೆ 12ನೇ ತಾರೀಕಿಗೆ ಪಾರಾಗಿ ಕುರುಬ ಸಮಾಜದವ್ರ ಆಯ್ಕೆ ಮಾಡ್ತಾರ. ಹುಚ್ಚಿ ಹಿಂಗೆ ಗೌಡ ಕುಲಕರ್ಣಿ ಏನ್ ತಿಳ್ಕೊಂಡ್ರಪ್ಪ? ಮಾಳಪ್ಪ ಅಂತ ಹೇಳಿ ಸಣ್ಣ ಹುಡುಗ ಗೌಡನ ಹೊಲದಾಗ ಕುರಿ ಬಿಟ್ಟಿದ್ದ. ಗೌಡನ ಹೊಲದಾಗ ಕುರಿ ಬಿಟ್ಟಿದ್ದ. ಹೌದು ಹೌದು.
ಗೌಡ 7 ಗೇಣಿನ ಕುದುರೆ ಏರಿ ಹೊಲಕ್ಕ ಬಂದ ಬಂದ. ಹೌದು ಗೌಡ 7 ಗೇಣಿನ ಕುದುರೆ ಎತ್ತಿ ಹೊಲಕ್ಕ ಬಂದ. ಹಾ ಹಾ ಬಂದ ಕುರುಬರ್ ಹುಡುಗ ಮಾಳಪ್ಪಗತ್ತಾನ. ಏನು ತಾನ್ರಿಪ್ಪ ಗೌಡ? ಕುದುರೆ ಮೇಲೆ ಕೂತೆ ಏ ಮಾಳ ಇಲ್ಲಿ ಬಾಯಿಲ್ ಅಂದವ್. ಹೇ ಮಾರ್ಲೆ ಮಾಳ ಇಲ್ಲಿ. ಯಾರು ನನಗ? ಅಲ್ಲ ಮಾಳಪ್ಪ ಗತ್ತಾನ್ರಿ, ಸಣ್ಣ ಮಾಳಪ್ಪ. ಏ ಮಳೆ ಇಲ್ಲಿ ಬಾ ಅಂದ. ಹಾ ಹಾ ಅವಾಗ ಕುರುಬರ್ ಹುಡುಗ ತಿಳ್ಕೋತು. ಯಾನಂದ್ರಿ? ಬಿಟ್ಟು ಓಡಿ ಹೊಕ್ಕಿನಿ. ಹಾ ಹಾ ಗೌಡನ ಹೊಲ ಎಲ್ಲ ಮೇಯ್ತಾವ. ಮೇಯ್ತಾವ. ಗೌಡನ ಬಲ್ಲಿ ಹೊಕ್ಕಿನಿ. ಗೌಡ ನನಗ ಹೊಡಿತಾನ. ಹೊಡಿತಾನ. ಹೌದ್ ಹೌದ್. ಹೆಂಗ್ ಮಾಡ್ಬೇಕು? ಹಾ ಹಾ ಹೊಡೆದ್ರೆ ಗೌಡನ ಯಾ ಡೇಟ ಹೊಡಿಲಿ. ಹೊಡಿಲಿ ಡೇಟ. ಅರೆ ಬಿಟ್ಟು ಓಡ್ ಹೋಗ್ಬಾರ್ದ ತಿಳ್ಕೊಂಡ ಹಾ ಹಾ ಕುರುಬರ ಸಣ್ಣ ಹುಡುಗ ಮಾಳಪ್ಪ ಏನ್ ಮಾಡ್ದ? ಹೋಗಿ ಗೌಡ್ರ ಮುಂದೆ ಕೈ ಮುದಿ ಕೇಳ್ತಾನ. ಏನ್ ಕೇಳಿದ್ರಿ ಹುಡುಗ? ಗೌಡ್ರ ಏನಾಯ್ತು ಹೇಳ್ರಿ ಅಂತ. ಹಾ ಹಾ ಹೇಳ್ರಿಪ್ಪ ಹೇಳ್ರಿ. ಅವಾಗ ಅತ್ತಾನವ ಗೌಡ. ಹಾ ಏನ್ ತಾನ್ರಿ? ಏ ಹುಚ್ಚ, ಏಯ್ ನಿನಗ ನಾ ಹೊಡ್ಯಾಂಗಿಲ್ಲೋ. ಹೊಡ್ಯಂಗಿಲ್ಲೋ. ನಂದು 16 ಎಕರೆ ಹೊಲ ಒತ್ತಾಟಿ ಬ್ಯಾರೆ ಅದ. ಬ್ಯಾರೆ ಅದ. 16 ಎಕರೆ ಹೊಲ ಒತ್ತಾಟಿ ಬ್ಯಾರೆ ಅದ. ಹಾ ಹಾ ಇದು 4 ಎಕರೆ ತೋಟ ಒತ್ತಾಟಿ ಬ್ಯಾರೆ ಆಗ್ಯದ. ನೀ ಕುರಿ ಬಿಟ್ಟಿದ 4 ಎಕರೆ ತಟ್ಟದ. ಇದು ಕುರಿ ಬಿಟ್ಟಿರ್ತಕ್ಕಂಥದ್ದು 4 ಎಕರೆ ಹೊಲ ಒತ್ತಾಟಿ ಬ್ಯಾರೆ ಆಗ್ಯದ. ಹೌದು. ಈ ಹೊಲಕ್ಕೆ ಬರ್ಲಾಕ ಹೋಲಾಕ ನನಗ ಬಾಳ ಅವಗಾಡದ. ಹೌದು ಹೌದು. ಇದೊಂದು 4 ಎಕರೆ ತೋಟ ಕೊಡವದಿನೋ ಯಾವರೇ ಗಿರೇಕಿದ್ರು ನೋಡ ತಿಳ್ಕೊಂಡು ಕುರುಬರ್ ಹುಡುಗ ಗೌಡ ಹೇಳ್ದ. ಏನ್ ಹೇಳ್ದ್ರಿಪ್ಪ ಕುರುಬರ್ ಹುಡುಗ? ಅವಾಗ ಕುರುಬರ್ ಹುಡುಗ ಹೇಳ್ದ. ಏನ್ ಹೇಳ್ದ? ಗೌಡ್ರ ಚಂಜಿನಾಗ ಹೋಗಿ ನಮ್ಮ ಹಟ್ಟಿ ಒಳಗ ನಾವೆಲ್ಲ ನಮ್ಮ ಕುರುಬ ಸಮಾಜದವ್ರಿಗೆ ಕೇಳ್ತೇನು. ಹೇಳ್ತೇನು. ಯಾರೇ ನಿನ್ನ ತೋಟ ತಗೋತೀನಿ ಅಂದ್ರೆ ನಾಳೆಗೆ ಮುಂಜಾನೆ ಎದ್ದು ನಿಮ್ಗೆ ವರದಿ ಕೊಡ್ತೇನ್ರಿ ಗೌಡ್ರ ಅಂದ. ಹಾ 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 ಅವಾಗ ಮನ್ಯಾಗ ಬಂದ ತಾಯಿ ತಂದೆ ಹೇಳ್ದ. ಹೇಳ್ದ. ನಮ್ಮ ಊರಾಗ ಹಾ ಗೌಡ್ರು ತೋಟ ಕೊಡೋರದಾರತ್ತ. ಹಾ ಹಾ ಆ 4 ಎಕರೆ ತೋಟ ತಗೊಂಡು ತಿಳ್ಕೊಂಡು ಮಗ ಅಂದ. ಹಾ ಅವಾಗ ಮನ್ಯಾಗ ತಾಯಿ ತಂದೆ ಇರ್ತಾರ. ಏನ್ ತಾರಿಪ್ಪ? ಏ ಹುಚ್ಚಿ, ಏ ಹುಚ್ಚಿ, ಗೌಡ್ರು ತೋಟ ತಗೋಬೇಕಾದ್ರ ರೊಕ್ಕ ಬಾಳ್ಬೇಕು. ಬಾಳ್ಬೇಕು. ಅಟ್ ರೊಕ್ಕ ನಮ್ಮ ಬಳಿ ಎಲ್ಲಿ ಬರ್ತಾವಂದ್ರು. ಹೌದ್ ಹೌದ್ ಹೌದ್. ಅವಾಗ ಕುರುಬರ್ ಹುಡುಗ ಹೇಳ್ತಾನ. ಏನ್ ಹೇಳ್ದರಿ? ನಮ್ಮ ಮನ್ಯಾಗ ಕುರಿ ಅದಾವಲ್ಲ, ಕುರಿ ಅದಾವು. ಇವೇ ಕುರಿ ಮಾರಿ ಮಾರಿ ಇವೇ ಕುರಿ ಮಾರಿ ಗೌಡ್ರು ತೋಟ ತಗೊಂಡ್ ಕೂಡಲೇ ಮನ್ಯಾಗ ತಾಯಿ ತಂದೆ ಅಣ್ಣ ಬರ್ತಾರ. ಹಾ ಹಾ ಕುರಿ ಅಂದ್ರ ನಮ್ಮ ತಾಯಿ, ನಮ್ಮ ತಾಯಿ. ಕುರಿ ಅಂದ್ರ ನಮ್ಮ ಭಾಗ್ಯ. ಭಾಗ್ಯ. ಅಕುರದಿಂದ ನಾವು ಸಂಸಾರ ಮಾಡಿದೇವಿ. ಕುರಿ ಮಾರಿ ಹೊಲ ತಗೊಳೋರು ಹೊಲನೇ ತಗೊಳೋದು ಬ್ಯಾಡ ಅಂದ್ರು. ಹಾ ಹಾ ಅವಾಗ ಏನಂತ್ರಿ ಹುಡುಗ? ಅವಾಗ ಸಣ್ಣ ಹುಡುಗ ತಿಳುವಳಿಕೆದಿಂದ ಹೇಳ್ದ. ಹಾ ನಾವು ಬಡಿಗೆ ಹೇಳಿನ ಬ್ಯಾಡ್ರಿ, ಬ್ಯಾಡ್ರಿ. ನಮಗ ಕಾಯಿ ಪುರ್ತಕ್ಕೆ 4 ಗಂಟೆ ಇಟ್ಕೊಂಡ ಇಟ್ಕೊಂಡ ದಿನ ಹೊತ್ತೊಂಟ್ರು ಮಂದಿ ಹೊಲದಾಗ ನಾವು ಬೇಸ್ಕೊಳ್ಳೋದು ಬೇಡ. ಹೌದ್ ಹೌದು. ಕುರಿ ಮಾರಿ ಗೌಡನ ತೋಟ ತಗೊಳ್ಳೋನಂದ. ಹಾ. ಮನ್ಯಾಗ ತಾಯಿ ತಂದಿ ಒಪ್ಪಿಗೆ ಕೊಟ್ರು. ಕೊಟ್ರು ಒಪ್ಪಿಗೆ ತಗೋ ಅಂತ ಹೇಳಿ ಮರುದಿವ್ಸ ಮುಂಜಾನೆ ಹೋಗಿ ಕುರುಬರ್ ಹುಡುಗ ಗೌಡಗತಾನ. ಏನಂದರಿ? ಗೌಡ್ರ ನಿಮ್ಮದು 4 ಎಕರೆ ತೋಟ ನಾನೇ ತಗೋತೀನಿಂದ. ಹೌದು. ಅವಾಗ ಗೌಡ ಹೇಳ್ತಾನ. ಯಾನ್ ಹೇಳ್ದರಿ? ಏ ಮಾಳಪ್ಪ, ಹಾ ಮಂದಿಗಾದ್ರ 10,000 ಹೆಚ್ಚು ಹೇಳ್ತಿದ್ದು, ಹೆಚ್ಚು ಹೇಳ್ತಿದ್ದು. ನಿನಗಂದ್ರೆ ಮಂದಿಕ್ಕಿಂತ 10,000 ಕಡಿಮೆ ಕೊಡ್ತೀನಿ, ತೋಟ ಯಾವಾರ ನಡೀಲಿ ಅಂದ. ಹಾ ಹಾ ಆ ವ್ಯಾಪಾರ 4 ಮಂದಿನ ಕೂಡಿಸ್ಕೊಂಡು ಯಾವಾರ ಮಾಡ್ಕೊಂಡ್ರು. ಯಾವಾರ ಮಾಡ್ಕೊಂಡು ಹೊಲನು ದಕ್ಕ ಖರೀದಿ ಹೊಲ ಹುಡುಗ ತಗೊಂಡ. ಮೊದಲು ತಗೊಂಡ ಹೊಲ ನಮ್ಮ ಹಾಲು ಮತ್ತ ಕುರುಬರ ಸಂಪ್ರದಾಯದಾಗ ಒಂದು ನೇಮ ಅದ. ಏನದ್ರಿ ನೇಮ? ಮೊದಲ ಹೊಲ ತಗೊಂಡ್ರಪ್ಪ ಅಂತಂದ್ರ 1 ಲಕ್ಷ ಒಂದು ಪೀಕಿಗೆ 1 ಲಕ್ಷ ಹುಟ್ಟುತ್ತದಂದ್ರು ಮತ್ತನ ಪೀಕ್ ಹೊಲದಾಗ ಅವ್ರು ಬಿತ್ತಂಗಿಲ್ಲ. ಯಾನ್ ಬಿತ್ತಾರಿ? ಮೊದಲ ಏನ್ ಬಿತ್ತಾರಪ್ಪ ಅಂತ ಕೇಳಿದ್ರ ಬಿಳಿ ಜೋಳನೆ ಅವ್ರು ಹೊಲದಾಗ ಬಿತ್ತಾರ. ನಮ್ಮ ಹಾಲು ಮತ್ತ ಸಂಪ್ರದಾಯದಾಗ ಹಿಂಗ ಬಂದದ. ಮೊದಲು ತಗೊಂಡು ಹೊಲ ಜೋಳ ಬಿತ್ತಬೇಕ ತಿಳ್ಕೊಂಡು ಕುರುಬರ್ ಹುಡುಗ ಮಾಳಪ್ಪ ಹೊಲ ಬಿತ್ತದ. ಹೊಲ ಸೊಂಟ ಮಠ ಜೋಳ ಬೆಳೆದು ನಿತ್ತು. ಮಳಿ ಹಿಂದಕ್ಕ ಸರಿತು. ಮಳಿ ಹಿಂದಕ್ಕೆ ಸರಿತು. ಅವಾಗ ಕುರುಬರ್ ಹುಡುಗ ಮಾಳಪ್ಪ ಹೊಲದಾಗ ಬಾವಿತ್ತ. ಗೌಡ ಹೊಲ್ದಾಗ 4 ಎಕರೆ ಹೊಲದಾಗ ಬಾವಿ ಇತ್ತು. ತಗೊಳ್ದೆ ತೋಟದ ಕಾಲಾಗ ತಗೊಂಡಿದ್ದ. ಒಯ್ದ ಅದಕ್ಕೆ ಮೋಟ್ರ್ ಕುಂದರ್ಸಿ ಬಾಯಾನ ನೀರು ಜೋಳಕ್ಕೆ ಹುಡುಗ ಚಲೋ ಮಾಡ್ದ. ಹೌದು. ಇದು ಸುದ್ದಿ ಹೋಗಿ ಗೌಡಗ ಮುಟ್ತು. 7 ಗೇಣಿನ ಕುದುರೆ ಏರಿ ಗೌಡ ಹೊಲಕ್ಕೆ ಬಂದ. ಹೊಳ್ಳಿ ಆಡ್ತಾರನೆ ಹೂಡ್ಲಕ್ ಬಂದ. ಹೊಲಕ್ಕೆ ಬಂದ ಗೌಡಂದ. ಏನಂದ? ಏ ಮಾಳ್ಯ ಮಗನ ಅಂದ್ರಿ. ಹುಡುಗ ಗಳೆ ಹೊಡಿತತೆ. ಹುಡುಗ ನೀರು ಕಟ್ತಿತ್ತು. ಏನಂದರಿ? ಅಂದ ಹುಡುಗ. ಯಾನಂದ? ಯಾಕ್ರಿ ಗೌಡ್ರ ಅಂತ ಕೇಳ್ದ. ಯಾಕ್ರಿಪ್ಪ ಯಾಕೆ ಬೈತಿರಿ? ಅವಾಗ ಯಾನಂದ ಗೌಡ. ಏ ಮಗನ, ನಿನಗ 4 ಎಕರೆ ಹೊಲ ನಾ ಕೊಟ್ಟಿದ್ದು. ನಿನಗ 4 ಎಕರೆ ಹೊಲ ನಾ ಕೊಟ್ಟಿನ ಮಗನ. ನೀರು ನಾ ನಿನಗ ಕೊಟ್ಟಿಲ್ಲ ಮಗನ. ನೀರು ತಂದ ಗೌಡ ನೀರು ಹೊಡಿದ ಹರಕ ತಂದ. ಬಾಯಾನ ನೀರು ಕೊಟ್ಟಿಲ್ಲ ಮಗನ ನಿನಗ. ನೋಡ್ರಿ ಎಂತ ಮಾತ. ಗೌಡ ಕುರುಬ್ರದಾವ ಮಳ್ಳು ಕುರುಬ್ರದಾವ ಇವಕ್ಕೆ ಮೋಸ ಮಾಡಿ 18 ವರ್ಷ ಹೋಗಿಂದ ಹೊಳ್ಳಿ ಹೊಲ ನಾನೇ ಜಗಬೇಕಂದಿದ್ದ ಗೌಡ. ನೀರು ನಿನಗ ಕೊಟ್ಟಿಲ್ಲ ಮಗನ. ನೀರು ಹೊಡಿದ ಹರಕ ತಂದ. ಹೌದು. ಅವಾಗ ಕುರುಬರ ಹುಡುಗ ಕೋರ್ಟಿಗೆ ಹೋಗಿ ನ್ಯಾಯಕ್ಕೆ ಹಾಕದ. ಗೌಡನು ಬಂದ. ಕುರುಬರು ಹುಡುಗನು ಹಾದ. ಗೌಡನು ಬಂದ, ಕುರುಬರು ಹುಡುಗನು ಬಂದ. ಏನ್ ಮಾಡಿದ್ರಿಪ್ಪ? ಅವಾಗ ಶೂನ್ಯ ಪೀಠ ಸಿಂಹಾಸನ ಮೇಲ ಜಡ್ಜನ ಇದು ಇತ್ರಲ್ಲಿ. ಶೂನ್ಯ ಪೀಠ ಸಿಂಹಾಸನದ ಮೇಲೆ ಜಡ್ಜ್ ಕೂತಿದ್ದ.
ಕುರುಬರು ಹುಡುಗ ಒತ್ತಾಟಿ ನಿತ್ತ ಗೌಡ ಒತ್ತಾಟಿ ನಿತ್ತ. ಏನಂದ್ರಿಪ್ಪ? ಅವಾಗ ಜಡ್ಜ್ ಸಾಹೇಬ್ ಕೇಳ್ತಾನ, ಏನ್ ಕೇಳ್ದ? ಏನೋ ಮಳಪ್ಪ, ಹಾ ಗೌಡಂದ 4 ಎಕರೆ ತೋಟ ತಗೊಂಡಿದ್ದು ಕರೆಯದೇನಂದವ್. ಹಾ ಹಾ ಯಪ್ಪ ಸಾಹೇಬ್ರ ನಾ ತಗೊಂಡಿದ್ದು ಕರೆಯದಂದವ್. ಹೌದು. ಗೌಡ ನೀನು 4 ಎಕರೆ ಹೊಲ ಕೊಟ್ಟಿದ್ದು ಕರೆಯದೇನಂದವ್. ಹೌದು. ಏನಂದ್ರಿ ಗೌಡ? 4 ಎಕರೆ ಹೊಲ ಕೊಟ್ಟಿದ್ದು ಕರೆಯದಂದವ್. ಹೌದು ಹೌದು. ಮತ್ತ ಉತಾರಿ ಎಲ್ಲದ ತಗೊಂಡು ಬರಿ ಅಂದ. ತೊಂಬರಿ ಉತ್ತಾರಿ. ಉತಾರಿ ಎತ್ತಿ ಹಾ ಹಾ ಕುರುಬರು ಹುಡುಗ ಒಯ್ದು ಜಡ್ಜನ ಕೈಯಾಗ ಕೊಟ್ಟ. ಹೌದು. ಉತಾರಿ ಎಲ್ಲ ಜಡ್ಜ್ ಸಾಹೇಬ್ ಓದ್ದ. ಹಾ ಹಾ ಆ ಉತಾರಿ ಒಳಗೆ ಗೌಡ ಶಾಣೆ ಬಾಳ ಕೊಳವೆ ಬಾವಿ ಹೇಳದತ್ತ ಉತಾರಿ ಆಗ ತೇಲಿಸಿದ್ದಿಲ್ಲ. ಹೌದು ಹೌದು ಹೌದು. ಅವನು ತೇಲಿಸಿದ್ದಿಲ್ಲ. ಅವಾಗ ಜಡ್ಜ್ ಸಾಹೇಬ್ ನೋಡಿ ಅಂದ, ಹಾ ಏನಂದ? ಈ 4 ಎಕರೆ ಹೊಲದಾಗ ಕೊಳವೆ ಬಾವಿ ತೇಲಿಸಿಲ್ಲ. ಹೌದು. ಆ ಬಾಯಾನ ನೀರು ಜೇರ್ ಕರ್ತ ನೀ ಹೊಡೆದಂದ್ರ ಹಾ ಹಾ ನಿನ್ನ ವಾದ ತಂದ ಜೇಲ್ನಾಗ ಹಾಕಿ ಬುರ್ಗಾ ತೆಗಿಯಾಗ ಹೊಡಿತೀನಿ ಮಗನ, ಇನ್ನು ಮ್ಯಾಲ ನೀರ್ ಹೊಡಿಬೇಡ ತಿಳ್ಕೊಂಡು ಜಡ್ಜ್ ಸಾಹೇಬ್ ಹರ್ಕಾತಿಟ್ಟ. ಹೌದು. ಹುಡುಗ ಹರ್ಕಾತಿಟ್ಟ. ಅವಾಗ ಕುರುಬರ ಹುಡುಗ ಹಾ ಹಾ ಕೋರ್ಟ್ನಿಂದ ಹೊರಗೆ ಬಂದ. ಕಣ್ಣಾಗಿನ ನೀರು ಕಡ್ದು ನೆಲಕ್ಕೆ ಬೀಳ್ತಾವು. ಚಿಕ್ಕ ಸಿಡದು ಬಿದ್ದಂಗ ಆತ. ಹುಡುಗನ ಪಾಲಿಗೆ ಅಳ್ಕೋತ ದಾರಿ ಹಿಡ್ದ ಹೊಂಟ. ಹೌದು ಹೌದು. ಮನ್ಯಾಗ ಹೋದ್ರ ತಾಯಿ ತಂದಿ ಬೈತಾರ, ಅಣ್ಣತಂಬರು ಬೈತಾರ. ಹೌದು. ನಾವು ಮಳ್ಳದೇವ ತಿಳ್ಕೊಂಡ್ ನಮಗೆ ಗೌಡ ಮೋಸ ಮಾಡ್ದ, ಹೆಂಗ್ ಮಾಡ್ಬೇಕು ಬೀರ್ ಸಿದ್ಧ ತಿಳ್ಕೊಂಡ ಹಾ ಹಾ ದಾರಿ ಹಿಡಿದ ಕುರುಬರು ಹುಡುಗ ಹೊಂಟಿದ್ದ. ಹೌದು. ಅದೇ ದಾರಿಯಾಗ ಒಬ್ಬ ಕುರುಬರು ಮುದುಕ ಕುರಿ ಕಾಯ್ತಿದ್ದ. ಹಿರಿಯ ಮನುಷ್ಯ ಇದ್ದ. ಹಿರೇ ಮನುಷ್ಯ ಕುರಿ ಕಾಯ್ತಿದ್ದ. ಕುರುಬರು ಮುದುಕ ಹೌದು. ಕೇಳ್ದ, ಏನತ್ತ? ಏ ಮಳಪ್ಪ, ಮೊನ್ನೆ ಗೌಡ್ರ ತೋಟ ತಗೊಂಡಿದ್ದೆತ್ತಲೋ, ಬಹಳ ಚಲೋ ಮಾಡ್ದಿ. ಹಾ 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 ತೋಟದಾಗ ಏನ್ ಹಾಕಿದೆ ಅಂತ ಕೇಳ್ದ. ಏನೇನ್ ಹಾಕಿತ್ತಮ್ಮ ತೋಟದಾಗ? ಅವಾಗ ಹುಡುಗ ಹೇಳ್ದ, ಜ್ವಾಳ ಹಾಕಿನ ಮುತ್ಯ ಅಂದ. ಹಾ 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 ಜ್ವಾಳ ಚಲೋದೇನು ಅಂದ. ಹಾ ಹಾ ಉರಿ ಹುಣ್ಣಿನ ಮೇಲೆ ಉಪ್ಪು ಸುರ್ದಂಗ ಆಯ್ತು ನೋಡ್ರಿ ಹುಡುಗ. ಹಾ ಹಾ ಅವಾಗ ಹೇಳ್ತಾನ, ಏನ್ ಹೇಳ್ತಾನ್ರಿ? ಮುತ್ಯ ಜ್ವಾಳ ಎಲ್ಲ ಚಲೋ ಅದ. ಹೌದು ಹೌದು. ನಾ ಗೌಡನ ಹೊಲದಾಗ ಹಾ. ಬಾವ್ಯದ ತೋಟ ಮಾಡ್ಬೇಕತ್ತೆ ನಾ ತಗೊಂಡಿದ್ದ. ಗೌಡ ಬಂದು ನೀರಿಗೆ ತಕರಾರಿಟ್ಟ. ಒಯ್ದು ಕೋರ್ಟಿಗೆ ನ್ಯಾಯ ಹಾಕದ. ಜಡ್ಜ್ ಸಾಹೇಬ್ನು ತೀರ್ಪ ಗೌಡನಂತೆ ಕೊಟ್ಟಾನ. ಹೌದು. ಮುಗಿಲು ಹರಿದು ಬಿದ್ದಂಗ ಇದು ಮುತ್ಯ, ಚಿಕ್ಕ ಸಿಡಿದು ಬಿದ್ದಂಗ ಇದು. ಯಾರಿಗೆ ಹೇಳ ತಿಳ್ಕೊಂಡು ಅಳ್ಕೋತ ಹೊಂಟಿನಂದ. ಹೌದು. ಕುರುಬರು ಮುದಕ ಶಾಣೆ ಬಾಳಿದ್ದ. ಬಾಳ ಶಾಣೆ ಐತ್ರಿ ಮುದಕ. ಅವಾಗ ಕುರುಬರು ಮುದಕತ್ತದ. ಏನಂದ್ರಿ? ಏ ಮಾಡಪ್ಪ, ಅಳಬೇಡ, ಅಳುದು ಮೊದಲು ನಿಂದ್ರಸಂದವ. ಇದಕ್ಕೇನ್ ಚಿಂತೆ ಮಾಡಬೇಡ. ಹುಚ್ಚು ಕುರುಬರದಾರ, ಮಳ್ಳು ಕುರುಬರದಾರ, ನಮಗೆ ಏನು ಮೋಸ ಮಾಡ್ಬೇಕಂತ ಗೌಡ ತಿಳ್ಕೊಂಡ ನೋಡ. ನಾಳೆಗೆ ಹೋಗಿ ನಮ್ಮಂತೆ ನ್ಯಾಯ ಮಾಡ್ಕೊಂಡು ಬರೋನು, ನೀ ಅಳಬೇಡ ಅಂದ. ಹೌದು ಹೌದು ಹೌದು. ಮುದಕ ನಾಳೆಗೆ ಹೋಗಿ ನ್ಯಾಯ ನಮ್ಮಂತೆ ತಗೊಂಡು ಬರೋ, ನೀ ಅಳಬೇಡ ಅಂದ. ಹೌದು. ಹುಡುಗ ಅಳುದು ನಿಂದ್ರಿಸಿದ. ಅಳುದು ನಿಂದ್ರಿಸಿ ಮನೆಗೆ ಹೋಗಿ ಹುಡುಗ ಮನ್ಕೊಂಡ. ಬೆಳಗನ ಹುಡುಗ ನಿದ್ದಿ ಹತ್ತಲಿಲ್ಲ. ಹೌದು. ಬೆಳಗನ ಹುಡುಗ ನಿದ್ದೆ ಹತ್ತಲಿಲ್ಲ. ಮುಂಜಾನೆ ಎದ್ದ ಮುದುಕರ ಬಳಿ ಬಂದ. ಮುದುಕ ದೊಡ್ಡನ ಕುರುಗಳೆಲ್ಲ ಹೊರಗೆ ಬಿಟ್ಟು ಕಸ ಹೊಡಿತಿದ್ದ. ಹೌದು ಹೌದು. ಹೋಗಿ ಮುದುಕ ಕೇಳ್ತಾನ, ಏನಂತ ಕೇಳ್ದಾರಿ? ಮತ್ತೆ ನನಗೆ ನ್ಯಾಯ ಕೊಡಿಸ್ತೀನಿ ಅಂದಿದಿ, ನ್ಯಾಯ ಕೊಡ್ಸಕತ್ತಿ ನಡಿಯ ತಿಳ್ಕೊಂಡು ಮುದುಕ ಕೇಳಕರ ಮುದುಕತ್ತಾನ. ಏನಂತಾನ್ರಿ? ಹಿಂಗ ಹೋದ್ರ ನಮ್ಗೆ ನ್ಯಾಯ ಸಿಗುದಿಲ್ಲ ಅಂದ. ಹೆಂಗ್ ಹೋಗೋದಂದಾರಿ? ನನ್ನ 500 ಕುರಿಗಳದಾವ. 500 ಕುರಿ. ಇವು 500 ಕುರಿಗಳ ತಿರ್ಕೊಂಡೆ ಕೋಟಿ ಹೋಗು ನಡಿ ನಂದು ಮುದುಕ. ಅವಾಗ ಕುರುಬರು ಹುಡುಗಂದ, ಯಾನಂದ? 500 ಕುರಿ ತಿರ್ಕೋಬೇಕಾರ 1000 ಕುರಿ ತಿರ್ಕೊ, ಒಟ್ಟು ನ್ಯಾಯ ನಮ್ಮಂತೆ ಮಾಡ್ಕೊಡು. ಹೌದು ಹೌದು. 500 ಕುರಿ ತಿರ್ಕೊಂಡು ಹುಡುಗನ ಕರ್ಕೊಂಡು ಕೋರ್ಟಿಗೆ ತಗೊಂಡು ಹೋದ್ರಿ ಮುದುಕ. ಹೋಗಿ ಕೋರ್ಟಿನ ಮುಂದೆ ಕುರಿ ತರಬದ್ರು. ಗೌಡನ್ನ ವರದಿ ಕೊಟ್ಟು ಕರ್ಸಿದ್ರು. ಮತ್ ಕರ್ಸಿದ್ರು. ಜಡ್ಜ್ ಸಾಹೇಬ್ ಕೂತ. ಗೌಡ ಒತ್ತಾಟಿ ನಿತ್ತ. ಹುಡುಗ ಒತ್ತಾಟಿ ನಿತ್ತ. ಕೈಯಾಗ ಬಡಿಗಿ, ಹೆಗಲ ಮ್ಯಾಲ ಕಂಬಳಿ, ತಲೆ ಮ್ಯಾಲ ಮುಂಡಾಸ. ಹೌದು. ಕುರುಬರು ಮುದಕ್ ಹಿಡ್ಕೊಂಡು ಹಣಿ ಮ್ಯಾಲ ಬಂಡಾರ ಹಚ್ಕೊಂಡು ಇವನು ಕೋರ್ಟ್ನ್ಯಾಗ ಗಡ್ಡಿ ಮೆಟ್ಟಿ ಕಾಲನ್ ಹಾಕೊಂಡು ನಿತ್ತ ಕುರಿ ತಿರ್ಕೊಂಡಲ್ಲಿ. ಅವಾಗ ಜಡ್ಜ್ ಸಾಹೇಬ್ ಕೇಳ್ತಾನ, ಯಾನತ್ತ? ಸಾಹೇಬ್ರ ನಿನ್ನೆ ನ್ಯಾಯ ಮಾಡಿರತ್ತ. ಹೌದು. ಇದು ನ್ಯಾಯ ತಪ್ಪು ಮಾಡಿರಿ, ಹೆಂಗ ನ್ಯಾಯ ಮಾಡಿರತ್ತ ಕೇಳ್ದ ಮುದುಕ. ಹೌದು ಹೌದು. ಅವಾಗ ಜಡ್ಜ್ ಸಾಹೇಬ್ ಹೇಳ್ದ, ಏನ್ ಹೇಳ್ದರಿ? ನಾ ಕಾಗದ ಪತ್ರದ ಹೆಂಗದ ನೋಡ, ಹಂಗ ನ್ಯಾಯ ಮಾಡಿದ. ಅದನ್ನ ಬಿಟ್ಟು ನ್ಯಾಯ ನಾ ಮಾಡಿಲ್ಲ, ನ್ಯಾಯ ನಾ ಕರೆಕ್ಟ್ ಮಾಡಿನಂದ. ಹೌದು ಹೌದು ಹೌದು. ಸಾಹೇಬ್ರ ನ್ಯಾಯ ನೀವು ತಪ್ಪು ಮಾಡಿರಿ ಅಂದ. ಮತ್ತ ತಪ್ಪು ಮಾಡಿರಿ ಅಂದ ಕೂಡ ಜಡ್ಜ್ ಸಾಹೇಬ್ ಸಿಟ್ಟು ಬತ್ತು. ನೀ ಏನ್ರಿ ನ್ಯಾಯ ಶುದ್ಧ ಮಾಡಮದ ಏನಂತ ಕೇಳ್ದ. ಹೌದು ಹೌದು. ಮುದುಕ ಕೇಳ್ದ. ಅವಾಗ ಕುರುಬರು ಮುದುಕ ಕೇಳ್ದ, ಈ ನ್ಯಾಯ ಶುದ್ಧ ಮಾಡೋ ಕಾಲಾಗಿ ಇಲ್ಲಿಗೆ ಬಂದಿನ್ರಿ ಸಾಹೇಬ್ರ ಅಂದಿವ. ಹೌದಾ? ಅವಾಗ ಜಡ್ಜ್ ಸಾಹೇಬ್ ಕೇಳ್ತಾನ, ಜೇರ್ ಕರ್ತ ನ್ಯಾಯ ಶುದ್ಧ ಮಾಡ್ಲಿಕ್ಕಂದ್ರ ತಪ್ಪದಂಡ ಏನು ಕೊಡವ ಮಗನ ಅಂತ ಕೇಳ್ದ. ಹಿರಿಯ ಮನುಷ್ಯ ಅನ್ನೋದು ಕಬರ್ ಜಡ್ಜ್ ಸಾಹೇಬ್ ಇಡ್ಲಿಲ್ಲ. ಈ ನ್ಯಾಯ ಶುದ್ಧ ಮಾಡ್ಲಿಕ್ಕಾರ ಏನು ತಪ್ಪದಂಡು ಕೊಡೋ ಮಗನ ಅಂದ. ಅವಾಗ ಕುರುಬರು ಮುದಕ್ ಹೇಳ್ದ, ಏನ್ ಹೇಳ್ದಾರಿ ಕುರುಬರು ಮುದಕ್ಕ? ಈ ನ್ಯಾಯ ಜೇರ್ಕರ್ತನ ಶುದ್ಧ ಮಾಡ್ಲಿಕ್ಕಂದ್ರ ಕೋರ್ಟಿನ ಹೊರಗೆ 500 ಕುರಿ ತರಬಿನಿ 500 ಕುರಿ 500 ಕುರಿ ತಪ್ಪದಂಡ ಅಂತೇಳಿ ಕೋರ್ಟಿಗೆ ಕೊಟ್ಟು ನನ್ನ ಕಂಬಳಿ ಹಾಸಿ ನಿನಗೆ ಶರಣ ಮಾಡಿ ಹೋಗ್ತೀನಿ ಜಡ್ಜ್ ಸಾಹೇಬ ಅಂದ. ಹೌದು. ಅಂದ ಕುರುಬರು ಮುದಕ್ಕೆ ಕೇಳ್ತಾನ, ಇದನ್ನ ನ್ಯಾಯ ನಾ ಶುದ್ಧ ಮಾಡಿದೆ ಅಂದ್ರ ನನಗ ನೀ ಏನು ಕೊಡ್ತಿ ಅಂತ ಕೇಳ್ದ ಜಡ್ಜ್ ಸಾಹೇಬ್. ನೀ ಏನು ಕೊಡವ ಸಾಹೇಬ್ ಅಂತ ಕೇಳ್ದ ಮುದಕ. ಅವಾಗ ಜಡ್ಜ್ ಸಾಹೇಬ್ ಹೇಳ್ದ, ಇದನ್ನ ನ್ಯಾಯ ನೀ ಶುದ್ಧ ಮಾಡಿದಂದ್ರ ಗುದ್ಲಿ
ಹಾ 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 ನೋಡ್ರಿ ಜಜ್ ಸಾಹೇಬ್ ಅಥಾರಿಟಿ ಒಳಗ ಅವಸರದಾಗ ಹೇಳಿಬಿಟ್ಟ ಇದನ್ನ ನ್ಯಾಯ ನೀವು ಶುದ್ಧ ಮಾಡಿದಪ್ಪ ಅಂತಂದ್ರೆ ಗುದ್ಲಿ ಹಚ್ಚಿ ಕೋರ್ಟೆ ಕೆಡವಂದ ಸಾಹೇಬ್ರ ಇನ್ನು ನೀವು ಸುಮ್ಮ ನಿಂದ್ರಿ ಅಂದ. ನಿಂದರಿ ಇನ್ನು ನಿಂದ್ರಿ ನೀವು ಅಂದ. ಹೌದ್ ಹೌದ್ ಗೌಡ್ರ ಬರ್ರಿ ಕಡೆ ಅಂದ. ಹಾ ಬರ್ರಿ ಗೌಡ್ರ ಕಡೆ. ಗೌಡನು ಅತ್ತಾಟಿ ನಿಂದ್ರಿಸದ ಕುರುಬರ ಹುಡುಗ ಮಾಳಪ್ಪನ ಒತ್ತಾಟಿ ನಿಂದ್ರಿಸದ. ಹೌದ್ ಹೌದ್ ನಿಂದ್ರಿಸಿ ಗೌಡಗೆ ಕೇಳ್ತಾನ, ಏನತ್ರಿಪ್ಪ ಗೌಡ್ರ ನಮ್ಮ ಹುಡುಗಗ 4 ಎಕರೆ ಹೊಲ ನೀವು ಕೊಟ್ಟಿದ ಕರೆ ಅನ್ನ ಸುಳ್ಳತ್ ಕೇಳ. ಏನಂದರಿ ಗೌಡ? ಹೊಲ ಕೊಟ್ಟಿದ ಕರೆ ಅದು ಮುದುಕ ಅಂದ. ಹೌದ್ ಹೌದ್ ಮತ್ತ ನೀರ್ ಕೊಟ್ಟಿಲ್ಲ ಏನ್ರಿ ಅಂದವ್. ನೀರ್ ಕೊಟ್ಟಿಲ್ಲ ಅಂದ. ನೀರ್ ಕೊಟ್ಟಿಲ್ಲ ಮತ್ತೆ ನಿಂದ ಬರಬರಿ ಅದ ಗೌಡ್ರ ಅಂದ. ಹೌದ್ ಹೌದ್ ಅವಾಗ ಕುರುಬರ್ ಹುಡುಗ ಗತ್ತಾನ, ಏನಂತಾನ್ರಿ? ಯಾನೋ ಗೌಡ್ರ ನಿನಗ 4 ಎಕರೆ ಹೊಲ ಕೊಟ್ಟಾರತ್ತ ಖರೆ ನೀರ್ ನಿನಗ ಕೊಟ್ಟಿಲ್ಲ. ಹೌದು ಮಗನ ನೀರ್ ನೀವ್ ಹೊಡಿಬೇಡಿ, ಮ್ಯಾಲ ನೀರ್ ಹೊಡೆದಂದ್ರ ತಪ್ಪಾಗ್ತದೆ ನಿಂದಂದ. ನೀರು ಹೊಡಿಬೇಡ. ಹೌದು ನೀರ್ ಹೊಡೆದಂದ್ರೆ ನಿಂದ ತಪ್ಪಾಗ್ತದ ಮಗನ. ನೀರ್ ಒಟ್ಟ ಗೌಡ್ರ ನೀರ್ ನೀವ್ ಹೊಡಿಬೇಡ ಅಂತ. ಹೊಡಿಬೇಡ ಮಗನ. ಇದು ಹುಡುಗಿಟ್ಟು ಚಿಂತೆ ಆಯ್ತ್ರಿ. ಮತ್ತ ಉಲ್ಟಾನೇ ಆಯ್ತಲ್ಲ ಇದು. ಇವ ಮುತ್ಯ ನ್ಯಾಯ ಕೊಡಿಸ್ತಾನಂತ ಬಂದ್ರೆ ಇವನು ನೀರ್ ಹೊಡಿಬೇಡ ಅನ್ನಕತ್ತ. ಎಂತ ಹುಚ್ಚ ಸುಳಿ ಮಗ ಮುದಕ್ ಗಂಟು ಬಿದ್ದ ಅಂದವ. ಹೌದ್ ಹೌದು ಹುಡುಗ ತಿಳ್ಕೋತ ಹಂಗ. ಅವಾಗ ಮುದಕಂದ, ಇನ್ನು ನೀರ್ ನೀವ್ ಹೊಡಿಬೇಡ. ಗೌಡ್ರ ನಮ್ಮ ಹುಡುಗ ನೀರ್ ಹೊಡೆದಿದ್ದು ಸರ್ವತ್ತ ತಪ್ಪಾಗ್ಯದ. ಇನ್ನು ಮ್ಯಾಲ ನಮ್ಮ ಹುಡುಗನ ಕೈಲಿ ನಿಮ್ಮ ಹೊಲದಾಗ ನಮ್ಮ ನೀರ್ ಒಟ್ಟ ಹೊಡಿಸ್ಕೊಡುದಿಲ್ಲ. ಹೌದ್ ಹೌದ್ ಕರೆ 4 ಎಕರೆ ಹೊಲ ನಮ್ಮ ಹುಡುಗ ಕೊಟ್ರಿ ಏನಿಲ್ಲ. ಕೊಟ್ಟಿರಿ. ಮತ್ತ ನಮ್ಮ ಹೊಲದಾಗ ಗೌಡ ನಿನ್ನ ಬಾಯದ ಕಿಸಿರಾಕಿಟ್ಟಿ ಅಂತ ಕೇಳ. ಬಾಯಾಗ ನೀರ್ ಹಾಕಿಟ್ಟಿ ಬಾಯಾಕಿಟ್ಟಿ. ನಮ್ಮ ಹೊಲದಾಗ ನಿನ್ನ ನೀರ್ ಯಾಕೆ ಇಟ್ಟಿದಿ? ಇವತ್ತೇ ನೀರ್ ಖಾಲಿ ಮಾಡ್ಬೇಕು. ಒಂದು ಇರ್ಲಿಕ್ಕ ಒಂದ್ ದಿವಸಕ್ಕೆ 25,000 ಮಾಡ್ಬೇಕಾಗ್ತದೆ ಗೌಡ ಅಂತ ಕುರುಬರು. ಅವಾಗ ಗೌಡ ತಾನ ಯಾನಂದರಿ ಇವ್ರು ಹುಚ್ಚು ಕುರುಬರ ಅದಾರ, ಮಳ್ಳ ಕುರುಬರ ಅದಾರ, ಇವ್ರಿಗೆ ಮೋಸ ಮಾಡಿ ನಾವು ಹಳ್ಳಿ ಹೊಲ ತಗೋಬೇಕಂತ ಮಾಡಿದ್ಯಾ. ಜಗತ್ತೇ ಚೇಂಜ್ ಆಗ್ಯದ. ನೀವು ಹುಚ್ಚು ಕುರುಬರಲ್ಲ, ಮಳ್ಳ ಕುರುಬರಲ್ಲ, ಜಗತ್ತದಾಗ ನೀವೇ ಜಾಣ ಕುರುಬರ ತಿಳ್ಕೊಂಡು ದೋತ್ರ ಹಾಸಿ ಅಡ್ಡ ಬಿದ್ದಾನ. ಪುಣ್ಯಾತ್ಮರೇ ದೋತ್ರ ಹಾಸಿ ಅಡ್ಡ ಬಿದ್ದಾನ್ರಿ ಗೌಡ. ದೋತ್ರ ಹಾಸಿ ಗೌಡ ಕೋರ್ಟ್ನಾಗ ಅಡ್ಡ ಬಿದ್ದ. ಮುಂದೆ ಏನಾಯ್ತ್ರಿಪ್ಪ? ಅಡ್ಡ ಬಿದ್ದು ಹೇಳ್ತಾನ, ಏನ್ ಹೇಳ್ತಾನ? ಇನ್ನು ಮ್ಯಾಲ ನಿಮ್ಮ ಹುಡುಗ ನೀರು ಹೊಡಿಲಿ ನಂದು ಏನೋ ತಕರಾರಿಲ್ಲ, ನಾ ಅದ್ರ ಸಮೀಪಕ್ಕೆ ಬರುದಿಲ್ಲ ತಿಳ್ಕೊಂಡ ಗೌಡ ಹೇಳ್ದ. ಅವಾಗ ಜಡ್ಜ್ ಸಾಹೇಬ್ ಕೇಳ್ತಾನ, ಏನಂತ ಕೇಳ್ದಾರಿ ಜಡ್ಜ್ ಸಾಹೇಬ್ರ? ನ್ಯಾಯ ಶುದ್ಧ ಆಯ್ತು ಇನ್ನು ಹೆಂಗತ್ತ ಕೇಳ್ದ. ಕೋರ್ಟ್ ಕೆಡುವುದು. ಅವಾಗ ಜಡ್ಜ್ ಸಾಹೇಬ್ ಹೇಳ್ತಾನ, ಏನ್ ಹೇಳ್ತಾನ? ನಾ ಕೊಟ್ಟ ಮಾತು ತಪ್ಪಂಗಿಲ್ಲ, ಗುದ್ಲಿ ಹಚ್ಚಿ ಕೋರ್ಟ್ ಕೆಡುವಂದ. ಹೌದ್ ನೋಡ್ರಿ, ಹಾಲು ಮತ ಧರ್ಮದವ್ರ ಬಳಿ ಎಂತ ಗುಣ ಇರ್ತದ. ಎಂತ ಗುಣದಿಂದ ಹೇಳಿದ್ರಿಪ್ಪ? ಈ ಊರಾಗ ಹಾಲು ಮತವ್ರು ಎಟ್ಟದಿರು ನನಗ್ ಗುರುತಿಲ್ಲ. ಮತ್ತೆ ಬ್ಯಾರೆ ಸಮಾಜದವ್ರ ಸಿಟ್ಟಿಗೆ ಇರ್ತಾರೆ. ಅದ್ರಾಗೆಲ್ಲ ವಿಷಯ ಇದ್ದಾಗ ಹೇಳ್ತಾನು. ಹೌದು ಅವಾಗ ಕುರುಬರು ಮುದುಕನ ಬಲಿ ಗುಣ ಎಂತದಿತ್ತು ಹೆಂಗ್ ಹೇಳ್ತಾನೆ ಕೇಳ್ರಿ. ಹೆಂಗ್ ಹೇಳ್ತಾನ್ರಿ ಮುದುಕ? ಹುಚ್ಚಿ ಅಂದ ನಾವ ಜಡ್ಜ್ ಸಾಹೇಬ್. ಸಾಹೇಬಿಗೆ ಹುಚ್ಚಿ ಹಾಲು ಮತ ಧರ್ಮದ ಬಲ್ಲಿ ಹಾಲಿನಂತ ಗುಣ ಅದ. ಹೌದು. ಬಾಗಿ ಬಂದವ್ರಿಗೆ ಬಾಗಿಲ್ದಾಗ ಕರ್ಕೊಂಡು ಒಂದು ಚರಿಗೆ ನೀರು ಕೊಡ್ತೇವು. ಸೊಕ್ಕಿಲ ಬಂದವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಶಿರ ಹೊಡಿತೇವು. ಹಾಲು ಮತದವ್ರು ಕಟ್ಟಿದ್ದು ಹರಿಯವರಲ್ಲ. ಹೌದು. ಒಟ್ಟಿದ್ದು ಸುಡವರಲ್ಲ. ನಿನಗೊಂದು ತೀರ್ಪು ಕೊಡ್ತೀನಿ ಜಡ್ಜ್ ಸಾಹೇಬ್, ಅದರಂತೆ ನೀ ನ್ಯಾಯ ಮಾಡಂದ. ಹೌದು. ಏನ ತಿಳ್ಕೊಂಡು ಜಡ್ಜ್ ಸಾಹೇಬ್ ಕೇಳ್ದಾರಿ? ನೀವು ಎಲ್ಲೆಲ್ಲಿ ಕಲ್ತ ವಕೀಲರಾಗ್ಲಿ ಜಡ್ಜರಾಗ್ಲಿ ಇನ್ನ ಈ ಪೀಠದಾಗ ಕೂತು ನೀವು ನ್ಯಾಯ ಮಾಡುದಾದ್ರ ನನ್ನ ಕರಿ ಕುರಿ ಉಣ್ಣೆ ಅಂಗಿ ನಿಮ್ಮ ಮೈ ಮೇಲೆ ಹಾಕೊಂಡು ನ್ಯಾಯ ಮಾಡಿದ್ರೆ ನ್ಯಾಯ ಮಾಡು. ಇರ್ಲಿಕ್ಕಂದ್ರೆ ಕೋರ್ಟ್ ಮುಚ್ಚ ತಿಳಿಸಿದ್ರೆ ಕುರುಬರ ಮುಂದೆ ಕೇಳ ಪುಣ್ಯ ಆತ್ಮರೇ. ಹೌದು. ಅಲ್ಲಿ ಹಿಡ್ದ ಇಲ್ಲಿ ತನ ಕೋರ್ಟ್ನೊಳಗ ಜಡ್ಜರಾಗ್ಲಿ ವಕೀಲರಾಗ್ಲಿ ಕರಿ ಕೋರ್ಟ್ ಎದಕ್ ಹಾಕೋತಾರ ಅಂತ ಕೇಳಿದ್ರೆ ಪ್ರಥಮದಲ್ಲಿ ನಮ್ಮ ಕರಿ ಕುರಿ ಉಣ್ಣೆ ಅಂಗಿನ ಅವ್ರ ಮೈ ಮೇಲೆ ಬಂದದ. ಹೌದು. ಈಗ ಎಲ್ಲ ಚೈನಾ ಸಿಲ್ಕ್ ನಡೆದದ. ಈಗ ಮೊದಲು ಡೊಳ್ಳ ತೊಗಲಿನೂ ಇದ್ದು ಈಗ ಫೈಬರ್ದು ಬಂದಾವ. ಹಿಂಗ ಫರಕ್ ಆಗ್ಯದ. ಪ್ರಥಮದಲ್ಲಿ ಕೋರ್ಟಿನೊಳಗೆ ಕರಿ ಅಂಗಿ ಹುಟ್ಟಬೇಕಾದ್ರೆ ನಮ್ಮ ಕರಿ ಕುರಿ ಉಣ್ಣೆ ಅಂಗಿದಿಂದ ಹುಟ್ಟ ತಮಗೆಲ್ಲರಿಗೆ ಮಾತು ನೆನಪಿರ್ಲಿ. ಇರ್ಲಿ. ಇನ್ನ ಮಾಳಿಂಗರಾಯನ ಮುಂದೆ ಗುರು ಶಿಷ್ಯರ ಭೇಟಿ ಆಗಾಕರ ಹರಿಮರಿ ಹೊಡಿತಾರ. ಹರಿಮರಿ ಯಾಕೆ ಹೊಡಿತಾರ ಅಂತ ಕೇಳೋಣ. ಹೌದು. ನಿಮಗೆ ಎಲ್ಲರಿಗೇನು ಗುರ್ತದ ಮಾಳಿಂಗರಾಯ ಮತ್ತು ಬೀರದೇವ್ರ ಮುಂದ ಹರಿಮರಿ ಹೊಡಿತಾರ ಅಂತೇಳಿ ಇಲ್ಲಿ ನೀ ಸಭಾದಾಗ ಸಿದ್ಧ ಮಾಡಿದ್ರೆ ಇವತ್ತು ನಿನಗೆ ಶರಣಾಗಿ ಹೋಗ್ತೀನಿ ನಾನು. ಹೌದು. ಮಾಳಪ್ಪಗೆ ಹರಿಮರಿ ಹೊಡ್ಯಂಗಿಲ್ಲ, ಬೀರದೇವ್ರ ಮುಂದೆ ಹರಿಮರಿ ಹೊಡ್ಯಂಗಿಲ್ಲ. ಇಲ್ಲ. ಅಲ್ಲಿ ಹುಲಜಂತಿ ಒಳಗೊಂದು ಭೂತದ ಹುಲಜಂತಿ ಒಳಗ ಒಂದು ಭೂತದ ಯಾತಾಳ ಸಿದ್ಧ ಅಂತೇಳಿ ಅವ ಒಂದು
ರಾಕ್ಷಸನ ಗಣ. ಹೌದ್ 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 ಆ ರಾಕ್ಷಸನ ಗಣ ಊರೊಳಗೆ ಬಂದ ದಾಂಧಲಿ ಮಾಡಬಾರ್ದು ತಿಳ್ಕೊಂಡ ದೀಪಾವಳಿ ಪಾಡ್ಯದಕ್ಕಿಂತ 3 ದಿವಸ ಮೊದಲೇ ಮೊದಲೇ 3 ದಿವಸ ಮೊದಲೇ ಒಯ್ದು ಒಂದು ಕಡಾಯ ಅನ್ನ ಒಕ್ಕಳ ಅನ್ನ ಸಾಕಷ್ಟು ಒಯ್ದು 3 ದಿವಸ ಅಲ್ಲಿ ಇಡ್ತಿದ್ರು. ಹೊಳ್ಳಿ ಬಂದಿದ್ದು ಊರಾಗ ಹೋಗಬಾರ್ದು ಅಂತ ತಿಳ್ಕೊಂಡು ಯಾತಾಳ ಸಿದ್ದನ ಮುಂದೆ ಹರಿಮರಿ ಹೊಡಿತಾರ ಪುಣ್ಯಾತ್ಮರೇ. ಮಾಳಪ್ಪ ಬೀರಪ್ಪನ ಮುಂದೆ ಹರಿಮರಿ ಹೊಡೆಯಂಗಿಲ್ಲ. ಇದನ್ನ ಹಿಂಗ್ ತೆಪ್ಪಿ ಕೇಳಕ್ಕೂ ಹೋಗ್ಬೇಡ್ರಿ. ಇದನ್ನ ಯಾವ ಸಭಾದಾಗರೆ ಮಳ್ಳ ಹುಡುಗರು ಕೇಳ್ದಂಗ ನನಗೆ ನೀ ಕೇಳಾಕ್ ಹೋಗ್ಬೇಡ. ಖರೆ ಮಾಳಪ್ಪ ಬೀರಪ್ಪನ ಮುಂದೆ ಮಾತ್ರ ಹೊಡೆಯಂಗಿಲ್ಲ, ಯಾತಾಳ ಸಿದ್ಧಗೆ ಹೊಡಿತಾರ. ಮತ್ತ ಮಾಳಪ್ಪ ಬೀರಪ್ಪಗೆ ಹೊಡಿತಾರ ಅಂತೇಳಿ ನಿಷಿದ್ಧ ಮಾಡಿದೆ ಅಂದ್ರ ನೀ ಜಗತ್ತದಾಗ ಇಂಥ ಕಲಾವಿದನ ಯಾರು ಇಲ್ಲ ತಿಳಿ ಸಭಾದ ಕೈ ಎತ್ತಿ ಹೋಗ್ತಿ. ಹೌದು ಇಲ್ಲ ಹೌದು ಅಮೋಘ ಸಿದ್ಧ ಮುತ್ಯ ಅದಾನ ಕೈಲಾಸದಿಂದ ಮರ್ತ್ಯ ಮಂಡಲಕ್ಕೆ ಇಳಿದು ಬರುವ ಹೊತ್ನಾಗ ಸಂಗಾಟ ಭೂತಾಳ ಸಿದ್ಧನು ಕರ್ಕೊಂಡೇ ಬಂದಾನ. ಹೌದು ಭೂತಾಳ ಸಿದ್ಧನ ಮುಂದೆ ಮರಿ ಹೊಡಿತಾರ, ಅಮೋಘ ಸಿದ್ಧ ಮುತ್ಯನ ಮುಂದೆ ಮರಿ ಹೊಡೆಯಂಗಿಲ್ಲ. ಯಾಕ ಇರ್ಲಿ ಇಲ್ಲಿ ಧರ್ಮ ಅಧರ್ಮದ ಮಾತು ಕೇಳಿದಿ. ಮಾಳಿಂಗರಾಯ ಧರ್ಮ ತಪ್ಪಿಲ್ಲ. ಹೌದು ಮಾಳಪ್ಪ ಅವನ ಕೈಯಾರೆ ಹರಿಮರಿ ಹೊಡೆದಿಲ್ಲ. ಇದು ಮಾಳಿಂಗರಾಯನ ಜಾತ್ರೆ ಒಳಗ ಭಕ್ತರು ಹೊಡಿಲಕತ್ತಾರ. ಅವ ಏನ್ ಮಾಡ್ಬೇಕು? ಸತ್ತು ಕುರಿ ಹೊತ್ತು ಮಾರಿ ಅಂದ್ರ ಮಾಳಪ್ಪ ನಮ್ಮ ನಾಲ್ಗಿಗೆ ರುಚಿ ಹಚ್ಚಿ ನಾವು ತಿನ್ನಕತ್ತಿದ್ದೇವೆ. ಹುಚ್ಚಿ ಮಾಳಪ್ಪ ಬೀರಪ್ಪಗೆ ಹಾಕತ್ತೀವಿ. ಹೌದು ಅವ ಏನಂತನ್ರಿ? ಸತ್ತು ಕುರಿ ಹೊತ್ತು ಮಾರಿ ಅಂದಾನ. ಹೌದು ನಮ್ಮ ನಾಲ್ಗಿಗೆ ರುಚಿ ಹಚ್ಚಿ ನಾವು ತಿನ್ನಕತ್ತಿದ್ದೇವೆ. ಮಾಳಪ್ಪ ಹರಿಮರಿ ಹೊಡೆದ. ನಾನು ಮಾಳಪ್ಪ ಹೊಡೆದ ಸಿದ್ಧ ಮಾಡು. ಹೌದು ಆಳಿಗೆ ಪಿಂಟೋತೀನಿ ನಾನು. ಹೌದು ಮಾಳಪ್ಪ ಹೊಡೆದಿಲ್ಲ. ಇದನ್ನ ಗಾಬರಿಗೆ ಬಿದ್ದು ನಮ್ಮಂತ ಭಕ್ತರು ಹೊಡೆದಿದ್ದದ. ಹೌದು ಇದ್ರಾಗ ಧರ್ಮ ಕೇಳಿದಿ. ಮಾಳಿಂಗರಾಯ ಧರ್ಮ ತಪ್ಪಿಲ್ಲ, ಮಾಳಿಂಗರಾಯ ಕೈಯಾರೆ ಮರಿ ಹೊಡೆದಿಲ್ಲ ಅಂತ ಹೇಳಿ ಸಭಾದಾಗ ಸಿದ್ಧ ನಂದದ. ಹೌದು ನಿನಗ ನಾ ಕೇಳ್ತೇನೆ ಏನ್ರಿಪ್ಪ ಅದು? ಇಟ್ಟು ಧರ್ಮದ ಬದ್ಧರ ಕೇಳ್ತೇಂದ್ರ ಮುಮ್ಮೆಟ್ಟೆ ಗುಡ್ಡದ ಮ್ಯಾಲ 101 ಮಂದಿ ಧರ್ಮರ ಪಂಚ ನಡೆದಿತ್ತು. ಪುಣ್ಯಾತ್ಮ ನಿಮ್ಗೆಲ್ಲರಿಗೂ ಗುರುತ. 101 ಮಂದಿ ಧರ್ಮರ ಪಂಚ ನಡೆದಿತ್ತು. ಆ ಪಂಕ್ತಿ ಒಳಗ ಕಲ್ಲೂರ ಬಟ್ಲ ಒಡೆಯನು ಕೂತಿದ್ದ ಬಾಟ್ಲೊಡಿಯ. 101 ಮಂದಿ ಸಾಲ ಪಂಕ್ತಿ ಒಳಗ ಕಲ್ಲೂರು ಬಟ್ಲ ಒಡೆಯ ಕೂತಿದ್ದ. ಕಲ್ಲೂರು ಬಟ್ಲ ಒಡೆಯಾಗ ಕಣ್ಣಾಗ ಪಿಚ್ಚ, ಮುಗನ್ಯಾಗ ಸುಂಬಳ, ಬಾಯಾಗ ಜೊಲ ಸೋರ್ತಿತ್ತು. ಹೌದು ಆ ಕಲ್ಲೂರು ಬಟ್ಲ ಒಡೆಯನ ಅಮಂಗಳ ರೂಪ ನೋಡಿ ಅವ ಉಣುವಂತ ಅಗಲ ನೀವು ಕಸುವಂಡ ಅವ್ರು ಎಬ್ಬಿಸಿ ಕಳಿಸಿರಿ. ಹೌದು ಈ ತಳೆವಾಡ ಗ್ರಾಮದ ಹಿರಿಯರಿಗೆ ಕೇಳ್ತೇನೆ ನಾನು. ಏನತ್ತ? ನೀವು ಸಾಲ ಪಂಕ್ತಿ ಇಲ್ಲಿ ಶಾವಳ ಸಿದ್ಧ ಮುತ್ಯಾನ ಮುಂದೆ ನೀವು ಕುಂಡ್ರಿಸ್ತೀರಿ. ಒಬ್ಬ ಕಣ್ಣಾಗ ಪಿಚ್ಚರ ಬರ್ಲಿ, ಬಾಯಾಗ ಜೊಲ್ಲರ ಸೋರ್ಲಿ. ಸಾಲ ಪಂಕ್ತಿಯಾಗ ಅವ ಊಟ ಕೂತಿದ್ದ ಅವನ ಗಂಗಾಳ ಕಸ್ಕೋತೀರೇನ್ರಿಪ್ಪ? ಕೊಟ್ಟ ಗಂಗಾಳ ನೀವು ಕಸ್ಕೋತೀರಿ ಅಂತ ಹೇಳ್ರಿ. ಗಂಗಾಳ ಕೊಟ್ಟನ ಊಟಕ್ಕೆ ಕೂತಾನ ಕಸ್ಕೋತೀರಿ ಏನ್ರಿ? ಕಸ್ಕೊಳಕ್ ಬರಲ್ರಿ. ಕಸ್ಕೊಳ್ಳೋದಿಲ್ಲ. ಕಸ್ಕೊಂಡಿಲ್ಲ. ಇವನಿಗೆ ಕೇಳ್ತಾನ, ಮುಮ್ಮೆಟ್ಟೆ ಗುಡ್ಡದ ಮೇಲೆ 101 ಮಂದಿ ಸಾಲ ಪಂಕ್ತಿ ಕೂತದ. ಸಾಲ ಪಂಕ್ತಿ ಒಳಗೆ ಕಲ್ಲೂರು ಬಟ್ಲ ಒಡೆಯ ಊಟ ಮಾಡುವಂತ ಗಂಗಾಳ ಕಸ್ಕೊಂಡ ಅವನು ಎಬ್ಬಿಸಿ ಕಳಿಸಿರಿ. ಅಂದ್ರೆ ನಿಮ್ಮಲ್ಲಿ ಧರ್ಮ ಆಯ್ತು ಏನು ಇಲ್ಲ? ಮುಂದಿನ ಸಲ ಮಗಳ ನೀ ಎಲ್ಲಿ ಪಿನ್ ಹೊಡಿತಿ ನೋಡ, ನನ್ನ ಪಿನ್ನ ಅಲ್ಲೇ ತಯಾರದ. ನೀ ಎಲ್ಲಿ ತರ್ತಿ ವಿಷಯ ಅಲ್ಲೇ ನಾ ವಿಷಯ ತರ್ತೀನಿ. ಇನ್ನ ಒಂದು ವಿಷಯ ಏನು ಅವನು ಬಾಕಿ ಉಳಿದಿಲ್ಲ. ಹೌದು ಇನ್ನು ನಾ ಕೇಳಬೇಕಾಗ್ಯದ ಕೇಳ್ತೀನು. ಚಾಲ ಹಾಡಿ ಚಾಲ್ನಾಗ ತರಿವಿ ಅವನಿಗೆ ಪ್ರಶ್ನೆ ಮಾಡಿ ಮತ್ತ ನನಗ ಪಿಂಟು ಪಾಳೆ ಗಾಳಿ ಬಿಡ್ಬೇಕಂದ್ರೆ ಫ್ಯಾನ್ ಹಚ್ಚು, ಚಾ ತಲಬಾಗಿತ್ತು ಅಂದ್ರೆ ಗ್ಯಾಸ್ ಹಚ್ಚು, ಹಾಡ್ಕಿ ಕೇಳ್ಬೇಕಂದ್ರ ನಮ್ಮ ಉತ್ನಾಳ ಪರಸೊಳಗ ಫೋನ್ ಹಚ್ಚು. ಯಾವ ಶಿವನಿಂಗಪ್ಪ